ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಾಗೆ ಒಬ್ಬ ಬೆಳೆಗಾರ. ಕಾಫಿ ಕ್ವಾಲಿಟಿ ಬಗ್ಗೆ ಗುಣಮಟ್ಟ ಹೇಗೆ ಪ್ರಿಪ್ರೇಷನ್ ಮಾಡಬೇಕು, ಒಂದು ಹೈ ಈಲ್ಡ್ ತೆಗೆಯೋದಕ್ಕೆ ನಾವು ಏನೆಲ್ಲ ಕ್ರಮಗಳನ್ನು ಅನುಸರಿಸಬೇಕು, ಮಾರಾಟ ಕ್ರಮ ಹೇಗೆ, ಇದ್ರ ಬಗ್ಗೆ ನಾನು ಮಾತಾಡ್ತೀನಿ. ಈಗ ಡಾಕ್ಟ್ರು ನಮ್ಮ ಗುರುಗಳು ಅದರ ಬಗ್ಗೆ ವಿವರವಾಗಿ ಮಾತಾಡ್ತಾರೆ. ಪ್ರಿಯ ವೀಕ್ಷಕರೇ, ಈ ವಿಡಿಯೋನ ನೋಡೋದಕ್ಕೂ ಮೊದಲು ನಮ್ಮ ಚಾನೆಲ್ ಅನ್ನ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕಾಫಿ ಮಂಡಳಿ ಅಧ್ಯಕ್ಷರು ಕಾಫಿ ಬಗ್ಗೆ ವಿವರವಾಗಿ ಮಾತಾಡಿದ್ದಾರೆ. ಹಾಗಾಗಿ ಪ್ರಸ್ತುತ ಗುಣಮಟ್ಟದ ಬಗ್ಗೆ ಏನು ಕಾಫಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ ಕಾಫಿ ತಗೊಳ್ಳೋ ಅಂಥವ್ರು, ಕಾಫಿ ಬಗ್ಗೆ ಹೇಗೆ ಮಾರಾಟ ಆಗ್ತಾ ಇದೆ, ಅದು ಆರ್ಡಿನರಿ ಕ್ರಾಪ್ ಅಲ್ಲ. ಈಗ ಹೆಂಗೆ ನಾವು ಏಲಕ್ಕಿ, ಮೆಣಸು ಎಲ್ಲನೂ ಗುಣಮಟ್ಟ ಮಾಡ್ತೀವಿ, ಅದಕ್ಕೆ ಅಷ್ಟೊಂದು ಕಂಡೀಷನ್ಗಳಿಲ್ಲ. ಬಟ್ ಕಾಫಿ ಹೇಗೆ ಅದರಂಗೆ ಗುಣಮಟ್ಟನ ಮಾಡಿ ನಾವು ಮಾರಾಟ ಮಾಡೋಕ್ಕಾಗೋದಿಲ್ಲ. ಭಾಳ ವಿಶೇಷವಾದ ಸ್ಥಾನಮಾನ ಪಡ್ಕೊಂಡಿರೋವಂಥ ಒಂದು ಬೆಳೆ ಕಾಫಿ. ಅದನ್ನು ಬೆಳೀತಾ ಇದ್ದೀವಿ ನಾವು ಅನ್ನೋದೇ, ಅದನ್ನು ಉತ್ಪಾದನೆ ಮಾಡ್ತಾ ಇದ್ದೀವಿ ನಾವು ಅನ್ನೋದೇ ಒಂದು ಹೆಮ್ಮೆ. ಅದರಲ್ಲಿ ಮೊದಲಿಗೆ ಒಂದು ಪ್ರೊಡಕ್ಷನನ್ನು ಹೇಗೆ ಜಾಸ್ತಿ ಮಾಡ್ಕೋಬೇಕು, ಈಗ ನಾನು ಹೇಗೆ ಪ್ರೊಡಕ್ಷನ್ ಜಾಸ್ತಿ ಮಾಡ್ಕೊಂಡಿದ್ದೀನಿ, ಹೇಗೆ ನಾವು ಅದನ್ನು ಕಾಪಾಡ್ಕೋಬೇಕು ಡಿಸೀಸಿಂದ, ಅದನ್ನೆಲ್ಲ ನಾನು ಒಂದಷ್ಟು ಸಿಂಪಲ್ಲಾಗಿ ನನಗೆ ಕೊಟ್ಟಿರೋ ಅಂಥ ಟೈಮಲ್ಲಿ ಕವರ್ ಮಾಡೋಕ್ಕೆ ನಾನು ಟ್ರೈ ಮಾಡ್ತೀನಿ. ಮೊದಲಿಗೆ ಮಣ್ಣಿನ ಬಗ್ಗೆ ನಾವು ತಿಳ್ಕೊಳ್ಳಬೇಕು. ಯಾವುದೇ ಕೃಷಿ ಮಾಡಬೇಕಾದ್ರೆ ಮಣ್ಣಿನ ಬಗ್ಗೆ ನಮಗೆ ಜ್ಞಾನ ಇರಬೇಕು, ಅದರ ಕಡೆ ಗಮನ ಇರಬೇಕು. ಯಾವುದೇ ಅಡಿಕೆ ಇರ್ಬೋದು, ಮೆಣಸು ಇರ್ಬೋದು, ಕಾಫಿ ಇರ್ಬೋದು, ಯಾವುದೇ ಬೆಳೆ ಆದರೂ ಸಹ ಮಣ್ಣನ್ನು ಫಸ್ಟು ನಾವು ಗಮನದಲ್ಲಿ ಇಟ್ಕೊಂಡು, ಏನು ಗಮನದಲ್ಲಿ ಇಟ್ಕೋಬೇಕು ಅಂತಂದರೆ pH ಎಷ್ಟಿದೆ, ಮಣ್ಣು ಪರೀಕ್ಷೆ ಕಡ್ಡಾಯವಾಗಿ ಮಾಡಿಸ್ಬೇಕು. ಇಲ್ಲಿ ಯಾರು ಮಾಡಿಲ್ಲ ಅಂತಂದರೆ ನಿಮ್ಮ ಕೃಷಿ ಚಟುವಟಿಕೆ ತಪ್ಪಾಗ್ತಾಯಿದೆ ಅಂತ ಅರ್ಥ. ಮೊದಲಿಗೆ ಮಣ್ಣು ಪರೀಕ್ಷೆ ಭಾಳ ಸರಳವಾಗಿದೆ. ಸ್ಥಳೀಯವಾಗಿ ನಿಮಗೆ ಇಲಾಖೆಗಳಲ್ಲೇ, ಕೃಷಿ ಇಲಾಖೆಯಲ್ಲಿ ನೀವು ಕೊಟ್ಟರೆ ನೀವು ಸಿಂಪಲಾಗಿ ಆಗುತ್ತೆ. ಅದು ಭಾಳ ಸಣ್ಣ, ಕೆಲವು ಕಡೆ ಫ್ರೀಯಾಗೂ ಟೆಸ್ಟ್ ಆಗುತ್ತೆ, ಒಂದು ಸಣ್ಣ ಅಮೌಂಟಲ್ಲಿ ಅದು ಆಗುತ್ತೆ. ಅದು ಭಾಳ ಮುಖ್ಯವಾದ್ದು. ಮಣ್ಣನ್ನು ತೆಗೆದು ನೀವು ಮಣ್ಣು ಪರೀಕ್ಷೆಗೆ ಕಳಿಸಿ. pH 6ರಿಂದ 6.5 ಇರಬೇಕು. 6 ಒಳಗೆ ಬಂದರೆ ನಮಗೆ ಕೆಲವು ನ್ಯೂಟ್ರಿಷನ್ಗಳನ್ನು ನಾವು ಕೊಟ್ಟಂಥ ನ್ಯೂಟ್ರಿಷನ್ನ ಹೀರ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ. ಅದಕ್ಕೆ 7 ದಾಟಬಾರ್ದು, 6ರಿಂದ 7. 6 to 6.5 ಐಡಿಯಲ್ಲು ಎಲ್ಲ ಕ್ರಾಪ್ಗಳಿಗೂ. ಹಾಗಾಗಿ ಅದರ ಕಡೆ ಗಮನ ಕೊಡಬೇಕು. ಮತ್ತು ಆರ್ಗ್ಯಾನಿಕ್ ಕಾರ್ಬನ್, ಮಣ್ಣಿನ ತಾಕತ್ತು, ಮಣ್ಣಿನ ಶಕ್ತಿ, ಅದನ್ನು ನಾವು ಇನ್ನೊಂದು ಮಾನದಂಡ ಆರ್ಗ್ಯಾನಿಕ್ ಕಾರ್ಬನ್ ನಾವು ಅದು ಜಾಸ್ತಿ ಆಗೋ ಥರ ನಾವು ನೋಡ್ಕೋಬೇಕು. ಆರ್ಗ್ಯಾನಿಕ್ ಕಾರ್ಬನ್ ಜಾಸ್ತಿ ಆಗಬೇಕಂತಂದರೆ ಸೂಕ್ಷ್ಮ ಜೀವಿಗಳಿಗೆ ಒತ್ತು ಕೊಡಬೇಕು. ಕಡ್ಡಿ, ಕಸ, ಒಣ ತರಗು ಅದೆಲ್ಲ ಏನು, ಆಗ ನಮಗೆ ಅದಕ್ಕೆ ಪೂರಕವಾದ ಗಿಡ ಮರಗಳನ್ನು ನಾವು ಬೆಳೆಸ್ಕೊಂಡು ಭೂಮಿಗೆ ಆ ತರಗೆಲ್ಲ ಹೊದಿಕೆ ಆಗಿ ಅದು ಬೀಳ್ತಾ ಇರಬೇಕಾಗಾಗ, ಅಥವಾ ನಾವು ಕಾಂಪೋಸ್ಟನ್ನು ಪೂರೈಕೆ ಮಾಡಬೇಕು. ಇದಿಷ್ಟು ನಾವು ಮಣ್ಣಿಗೆ ನಾವು ಗಮನ ಕೊಟ್ಟು ಮಾಡಲೇಬೇಕು. ಅದರ ನಂತರ ನೀರಿನ ವ್ಯವಸ್ಥೆ, ಕಡ್ಡಾಯವಾಗಿ ನೀರಿನ ವ್ಯವಸ್ಥೆ ಮಾಡ್ಕೊಂಡಿರಬೇಕು. ಮಳೆಯನ್ನು ನಂಬ್ಕೊಂಡು ನಾವು ಕೃಷಿ ಮಾಡೋಕ್ಕೆ ಹೋದರೆ ನಾವು ತುಂಬ ಸರಿ ವಿಫಲ ಆಗ್ತೀವಿ. ಬೇಕಾದಷ್ಟು ಮಳೆ ಬರುತ್ತೆ, ನಮಗೆ ಬೇಕಾದಾಗ ಸಿಗಲ್ಲ. ಒಂದು ನೀರಿನ ಮೂಲಗಳನ್ನು ನಾವು ಓಪನ್ ಟ್ಯಾಂಕ್ ಅಥವಾ ಬೋರ್ವೆಲ್, ಅಥವಾ ನಮಗೆ ಅದು ಯಾವುದು ಕೆರೆ ಮಾಡೋಕ್ಕೆ ಅವಕಾಶ ಇಲ್ಲ, ಬೋರ್ವೆಲ್ ನೀರು ಸಿಗ್ತಾ ಇಲ್ಲ ಅಂದಾಗ ಕೃಷಿ ಹೊಂಡ, ನಮ್ಮ ಎತ್ತರದ ಜಾಗದಲ್ಲೇ ಡ್ರೈ ಇದರಲ್ಲೇ ಮಳೆ ನೀರನ್ನು ಶೇಖರಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ನೀರು ಬೇಕು ನಮಗೆ ಒಂದು ಎಕರೆಗೆ, ಅಷ್ಟು ತಕ್ಕನಾಗ ಸೈಜಿಗೆ ನಾವು HDP ಲೈನರ್ ಟಾರ್ಪಲ್ ಹಾಕ್ಕೊಂಡು ನೀರನ್ನು ಶೇಖರಣೆ ಮಾಡಿಕೊಂಡು ನಾವು ಕೃಷಿನ ಮಾಡ್ಬೋದು. ಅದರ ನಂತರ ಕಾಫಿದೇ ಮಾತಾಡೋದಾದರೆ, ಕಾಫಿ ಹಾಕೋದಾದರೆ ತುಂಬ ವಿಶೇಷವಾದ ತಳಿ ಅಂತ ಅಂದರೆ ಚಂದ್ರಗಿರಿ, ಅರೇಬಿಕಾಗೆ ಹೆಚ್ಚು ಒತ್ತು ಕೊಡಿ. ನಾವು ಚೇರ್ಮನ್ ಸಾಹೇಬರು ನಾವು ಮಾತಾಡ್ಕೊಂಬರ್ತಾ ಇದ್ವಿ. ನಿಜವಾಗ್ಲೂ ಸಿರ್ಸಿ ಕಾಫಿ ಬೆಳೆಯೋದಕ್ಕೆ ಪೂರಕವಾದ ವಾತಾವರಣ ಇದೆ. ನಾವು ಅದು ಮಾತಾಡ್ಕೊಂಬಂದ್ವಿ. ಇದೆ ನಮಗೇನಾದರೂ ಒಳ್ಳೆ ಕರೆಕ್ಟಾಗಿ ನಿಮಗೆ ಮಾರ್ಗದರ್ಶನ ನೀಡಿ, ಸರಿಯಾಗಿ ಮಾರ್ಗದರ್ಶನ ನೀಡಿದರೆ ಇಲ್ಲೊಂದು ಕಾಫಿನ ಭಾಳ ವಿಶೇಷವಾಗಿ ಲಾಭದಾಯಕವಾಗಿ ಎಲ್ಲ ಬೆಳೆನೂ ಮೀರಿಸೋವಷ್ಟು ಲೆವೆಲಿಗೆ ಅದನ್ನು ನೀವು ಕಾಫಿನ ಬೆಳಿಬೋದು. ಅರೇಬಿಕಾ ಹಾಕಬೇಕು ಅಂತ ಅಂದಾಗ ಚಂದ್ರಗಿರಿ ತಳಿ ಆಯ್ಕೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಾವು ನೋಡೋದಾದರೆ ಇದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಚಾಂಪಿಯನ್ ಅಂತ ಹೇಳ್ಬೋದು ಚಂದ್ರಗಿರಿ. ಅರೇಬಿಕಾ ಆಗಬೇಕು ಅಂದರೆ ನಿಮ್ಮ ಆಯ್ಕೆ ಚಂದ್ರಗಿರಿ ಆಗಿರಲಿ.
ರೋಬಸ್ಟ ಹಾಕಬೇಕು ಅಂತ ಅಂದರೆ ಡ್ವಾರ್ಫ್ ಅದನ್ನು ಹಾಕೊಳ್ಳಿ. ಇವೆರಡು ವಿಶೇಷವಾದ ಗಿಡಗಳು. ಇಲ್ಲಿ ಭಾಗಕ್ಕೆ ನನ್ನ ಪ್ರಕಾರ ಅರೇಬಿಕಾ ತುಂಬ ಸೂಕ್ತವಾದ ತಳಿ ಅಂತ, ಅದರಲ್ಲೂ ಚಂದ್ರಗಿರಿ. ನೆಕ್ಸ್ಟ್ ಎಫ್1 ಅಂತೇಳಿದೆ, ಮತ್ತು ಕಾಫಿ ಮಂಡಳಿಯಿಂದ ಒಂದು ವಿಶೇಷವಾದ ತಳಿಗಳನ್ನು ಬಿಡುಗಡೆ ಮಾಡಿದ್ದಾರೆ ಮೊನ್ನೆ. ಅವು ಸ್ವಲ್ಪ ಹಾಕೊಳ್ಳಿ. ಹೆಚ್ಚು ಚಂದ್ರಗಿರಿಗೆ ಒತ್ತು ಕೊಡಿ. ಮತ್ತು ಅದು ಗಿಡಗಳು ಹಾಕಬೇಕಂತ ಅಂದಾಗ, ಯಾವುದೇ ಬೆಳೆ ಮಾಡಬೇಕಂತ ಅಂದಾಗ ನಾವು ಆ ಕ್ರಾಪ್ ಬಗ್ಗೆ ನಾವು ಫಸ್ಟು ಅಧ್ಯಯನ ಮಾಡಬೇಕು. ಕಾಫಿ ಗೈಡ್ ಇದೆ, ಅದನ್ನು ತಗೊಳ್ಳಿ. ಬಾಳೆಹೊನ್ನೂರಿಗೆ ಹೋಗಿ ವಿಜ್ಞಾನಿಗಳ ಸಂಪರ್ಕ ಮಾಡಿ, ಹಲವಾರು ಬೆಳೆಗಾರರಿದ್ದಾರೆ, ಅವ್ರ ಜೊತೆ ಸಂಪರ್ಕ ಮಾಡಿ, ಏನು ಆಗು ಹೋಗುಗಳಿದೆ, ಏನು ಡಿಸೀಸ್ ಅದ ಅದ್ರ ಬಗ್ಗೆ ತಿಳ್ಕೊಂಡು ನಂತರ ನೀವು ಕಾಫಿ ಗಿಡನ ಹಾಕೋದಕ್ಕೆ ಪ್ರಯತ್ನ ಮಾಡಿ. ನರ್ಸರಿ ಸ್ಟೇಜಿಂದ ನೀವು ಒಂದು ಕೇರ್ ತಗೋಬೇಕಾಗತ್ತೆ. ಸೀಡ್ಸ್ ಮೆಟೀರಿಯಲ್ ಮೋಸ್ಟ್ ಇಂಪಾರ್ಟೆಂಟ್ ಯಾವುದೇ ಗಿಡ. ಅದರಲ್ಲೂ ಅರೇಬಿಕಾದಲ್ಲಿ ಚಂದ್ರಗಿರಿ ಅಂದ ಕೂಡಲೇ ಯಾವುದು ಸೀಡ್ಸ್ ಎಲ್ಲಿಂದ ಬಂದಿದೆ. ಕಾಫಿ ಬೋರ್ಡಲ್ಲಿ ಸಿಗುತ್ತೆ. ನಮ್ಮ ತೋಟದಲ್ಲಿ 25 ವರ್ಷದಿಂದ ಗುಣಮಟ್ಟದ ಸೀಡ್ಸನ್ನು ಕೊಡ್ತಾ ಇದ್ದೀವಿ. ಯಾರಿಗಾರು ಬೇಕಂತ ಅಂದರೆ ನನ್ನನ್ನು ಸಂಪರ್ಕ ಮಾಡಿದ್ರೆ ನಿಮಗೆ ಸೀಡ್ಸನ್ನು ಕಳಿಸ್ಕೊಡ್ಬೋದು ಇಲ್ಲಿಗೆ ಕೊರಿಗೆ. ಹಲವಾರು ಈ ಕಡೆಯಿಂದ ತಗೊಬಂದಿದ್ದಾರೆ. ಆ ಗುಣಮಟ್ಟದ ಗಿಡಗಳನ್ನು ನೀವೇ ಬೆಳೆಸ್ಕೊಂಡು ನೀವು ಅದನ್ನು ನಾಟಿ ಮಾಡಿದಾಗ ನಿಮಗೆ ಅದ್ಭುತವಾದ ಯಶಸ್ಸು ಸಿಗುತ್ತೆ. ಮತ್ತು ಎಷ್ಟು ಅಂತರದಲ್ಲಿ ನಾವು ಗಿಡ ನೆಡ್ತೀವಿ ಅನ್ನೋದು ಇಂಪಾರ್ಟೆಂಟು. ಹೈ ಡೆನ್ಸಿಟಿ ಬೇಕಾದರೂ ಮಾಡ್ಬೋದು. ಎಷ್ಟು ಅಂತರದಲ್ಲಿ ಅಂತ ಅಂದರೆ ಕಾಫಿ ಬೋರ್ಡ್ ರೆಕಮೆಂಡೇಶನ್ ಬಂದು 5x5, ಉದ್ದನೂ 5, ಅಡ್ಡನೂ 5 ಸಾಲುಗಳನ್ನು ಮಾಡಿಕೊಂಡು ನಾವು ನಾಟಿ ಮಾಡ್ಬೋದು. ಅಥವಾ 5x4 ಮಾಡ್ಬೋದು, 4x4 ಮಾಡ್ಬೋದು. ಹೈ ಡೆನ್ಸಿಟಿ ಆದರೆ ಅಡಿಕೆ ತೋಟದಲ್ಲಾದರೆ 8x4, ಅಥವಾ ನಿಮ್ದು ಅಡಿಕೆ 9x9 ಇದ್ದರೆ 9x4. ಈ ಥರ ನೀವು ಡಿಸೈನ್ಗಳನ್ನು ಮಾಡಿಕೊಂಡು ನೀವು ಕಾಫಿನ ಬೆಳೆಯೋ ಪ್ರಯತ್ನ ಮಾಡ್ಬೋದು. ಒಂದು ಗಿಡದಲ್ಲಿ 3 kg ಹಣ್ಣನ್ನು ಕೊಯ್ಯೋ ಅಂಥ ಪ್ರಯತ್ನ ಆ ಥರ ಡಿಸೈನ್ ಮಾಡ್ಕೊಳ್ಳಿ. ನೀವು ಏನು ಗುರಿ ಇಟ್ಕೊಳ್ಳಿ. ಒಂದು ಗಿಡದಲ್ಲಿ 3 kg ಕೊಯ್ದರೆ ತುಂಬ ಲಾಭದಾಯಕವಾಗಿ ಕೃಷಿನ ಮಾಡ್ಬೋದು. ಅದು ಪ್ರತಿ ವರ್ಷ ನಮ್ಮ ಪ್ರೊಡಕ್ಷನ್ ಬರೋ ಥರ ನೋಡ್ಕೋಬೇಕು. ಪ್ರತಿ ವರ್ಷ ಪ್ರೊಡಕ್ಷನ್ ಬರೋ ಥರ ಹೇಗೆ ನೋಡ್ಕೊಳ್ಳೋದು? ಅದಕ್ಕೆ ಸರಿಯಾದ ನೆರಳು ನಿರ್ವಹಣೆ, ನೀರಿನ ನಿರ್ವಹಣೆ ಮತ್ತು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟು. ಇದೆಲ್ಲ ಗಿಡ ನೆಟ್ಟಾಯಿತು, ಎಲ್ಲ ಪೂರಕವಾದ ವಾತಾವರಣನ ನಾವು ಸೃಷ್ಟಿ ಮಾಡಿ ಆಯಿತು. ನೆಕ್ಸ್ಟ್ ಏನು ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಎಲ್ಲ ಗಿಡಗಳಿಗೂ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್. ಇಲ್ಲಿ ಒಂದಷ್ಟು ಗೊಂದಲ ಸ್ಟಾರ್ಟ್ ಆಗಿಬಿಡುತ್ತೆ. ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕಾ, ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಬೇಕಾ, ಕೆಮಿಕಲ್ ಫಾರ್ಮಿಂಗ್ ಮಾಡಬೇಕಾ? ಈ ಥರದ ಗೊಂದಲಗಳು ಎಲ್ಲ ಕಡೆ ಯಾವುದಾದ್ರು ಒಂದೊಂದು ಕಾರ್ಯಕ್ರಮಕ್ಕೆ ಹೋಗೋಕೆ ಒಂದೊಂದು ಪ್ರಮೋಟ್ ಮಾಡ್ತಾ ಇರ್ತಾರೆ. ಇಲ್ಲ ಆರ್ಗ್ಯಾನಿಕ್ಕೇ ಮಾಡಬೇಕು, ಇಲ್ಲ ಆರ್ಗ್ಯಾನಿಕ್ಕು ಮಾಡಬಾರ್ದು, ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಹೆಂಗೆ ಬರುತ್ತೆ ಹಂಗೆ ತಗೊಳ್ಳೋದಷ್ಟೇ. ಇಲ್ಲ ಗೊಬ್ಬರ ಹಾಕಬೇಕು, ಗೊಬ್ಬರ ಹಾಕಲಿಲ್ಲ ಅಂದರೆ ಕೆಮಿಕಲ್ ಮೆನ್ಯೂರ್ ಮಾಡಲೇಬೇಕು, ಇಲ್ಲ ಪ್ರೊಡಕ್ಷನ್ ಬರಲ್ಲ. ಈ ಥರದ ಗೊಂದಲ ಎಲ್ಲರಿಗೂ ಇದೆ. ಒಂದೊಂದು ಕಾರ್ಯಕ್ರಮಕ್ಕೆ ಹೋದಾಗ ಒಂದೊಂದು ಥರ ನಾವು ಗೊಂದಲದಿಂದ ಆಚೆ ಬರೋ ಅಂಥ ಸಂದರ್ಭಗಳು ಸಾಕಷ್ಟಿದೆ. ಅದಕ್ಕೋಸ್ಕರನೇ ನಾವು ಒಂದಲ್ಲಿ ನಮ್ಮ ಸಕಲೇಶ್ಪುರದಲ್ಲಿ 7B ಟೀಮ್ ಅಂತೇಳಿ ಮಾಡಿಕೊಂಡು ಡಾಕ್ಟರ್ ಮಾರ್ಗದರ್ಶನದಲ್ಲಿ ಅದು ಭಾಳ ಯಶಸ್ವಿಯಾಗಿ ನಡೀತಾ ಇದೆ. ಒಂದು ವರ್ಷಕ್ಕೆ 150 ಜನಕ್ಕೆ ಟ್ರೈನಿಂಗ್ ಕೊಡ್ತಾ ಇದ್ದೀವಿ. ಲಾಭದಾಯಕವಾಗಿ ಸಸ್ಟೈನಬಿಲಿಟಿಲಿ ನಮಗೆ ನೇಚರು ಹಾಳಾಗದಂಗೆ ಮಣ್ಣನ್ನು ನಾವು ಗಮನದಲ್ಲಿ ಇಟ್ಕೊಂಡು ಹೇಗೆ ಕೃಷಿ ಮಾಡಬೇಕು. ಅದು ಯಾವ ಕೃಷಿ ಅಂದರೆ ಇಂಟಿಗ್ರೇಟೆಡ್ ಫಾರ್ಮಿಂಗ್. ಯಾವುದೇ ಥರದ ಗೊಂದಲ ಇಲ್ಲದೆ ಆರ್ಗ್ಯಾನಿಕ್ಗೂ ಒತ್ತು ಕೊಟ್ಟು ಒಳ್ಳೆ ನ್ಯೂಟ್ರಿಷನ್ನು, ಗುಣಮಟ್ಟದ ನ್ಯೂಟ್ರಿಷನ್ನು ಆಯ್ಕೆ ಮಾಡಿಕೊಂಡು ನಾವು ಕೃಷಿ ಮಾಡೋಕ್ಕಂಥದ್ದು. ಅಲ್ಲಿ ನಾವು ಯುವಕರಿಗೆ ಹೆಚ್ಚು ಒತ್ತು ಕೊಟ್ಟು ಅಲ್ಲಿ ಕಾನ್ಫಿಡೆನ್ಸ್ ತುಂಬಿ ಅವರಿಗೆ ಯಾವುದೇ ಥರದ ಗೊಂದಲ ಬೇಡ. ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮಾಡೋದ್ರಿಂದ ಯಾವುದೇ ಥರದ ತೊಂದರೆ ಇಲ್ಲ. ಹಲವಾರು ವಿಷಯಗಳ ಪ್ರಯೋಗ ಮಾಡ್ತೀವಿ, ಹಲವಾರು ಗೊಬ್ಬರಗಳನ್ನು ಹಾಕ್ತೀವಿ. ಅದ್ರ ಬಗ್ಗೆ ನಾವು ವಿವೇಚನೆಯಿಂದ ಈ ಔಷಧಿ ನಮ್ಮ ಭೂಮಿಗೆ ಹಾಕಬೇಕಾ, ಈ ಗೊಬ್ಬರ ನಮ್ಮ ಮಣ್ಣಿಗೆ ಬೇಕಾ ಬೇಡವಾ, ಇದು ಏನೆಲ್ಲ ಹಾನಿ ಮಾಡುತ್ತೆ, ಎಷ್ಟೆಲ್ಲ ಬೆನಿಫಿಟ್ ಇದೆ, ಅದನ್ನು ಅರ್ಥ ಮಾಡಿಕೊಂಡು ನಾವು ಅದನ್ನು ಕೃಷಿ ಮಾಡಿದಾಗ ಯಾವುದೇ ಥರದ ತೊಂದರೆ ಆಗಲ್ಲ. ಈಗ ಒಂದು ಉದಾಹರಣೆಗೆ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಬಂದಾಗ NPK ಎಲ್ಲರೂ ಉಪಯೋಗಿಸ್ತಾ ಇದ್ದೀವಿ. ಕೆಲವ್ರಿಗೆ ಯಾಕೆ ಯಶಸ್ಸು ಸಿಗ್ತಾ ಇದೆ? ಅವರು ಅಡಿಕೆ ಇಷ್ಟು ಕುಯ್ದ್ರಂತೆ, ಈಗ ಸನ್ಮಾನ ಆಯಿತು, ಅವ್ರು ಅಷ್ಟೊಂದು ಮೆಣಸು ಕುಯ್ತಾ ಇದ್ದಾರಂತೆ, ಬೇರೆಯವ್ರಿಗೆ ಯಾಕೆ ಆಗಲ್ಲ? ಹಾಗಾದರೆ ಆಗತ್ತಲ್ವ? ಈಗ ನಾನು ಹೆಚ್ಚು ಕಾಫಿ ಕುಯ್ತಾ ಇದ್ದೀನಿ, ಬೇರೆಯವರು ಕುಯ್ಬೇಕಲ್ಲ, ಯಾಕಾಗಲ್ಲ? ಬರೀ ಅವರೊಬ್ಬರೇ ಯಾಕೆ? ನಾವು ಕುಯ್ಬೇಕು, ಅದಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ನೀತಿ ನಿಯಮಗಳನ್ನ ಕೆಲವು ಫಾಲೋ ಮಾಡಬೇಕು, ವಿಜ್ಞಾನನ ಫಾಲೋ ಮಾಡಬೇಕು. ಸಿಂಪಲ್ ಆಗಿ ಹೇಳ್ಬೇಕಂತ ಅಂದರೆ ವಿಜ್ಞಾನನ ಎಲ್ಲರೂ ಫಾಲೋ ಮಾಡಬೇಕು, ವಿಜ್ಞಾನನ ಒಪ್ಕೋಬೇಕಾಗತ್ತೆ. ಏನು ವಿಜ್ಞಾನಿಗಳಿದ್ದಾರೆ, ಸೈಂಟಿಸ್ಟ್ಗಳಿದ್ದಾರೆ, ಅವರೆಲ್ಲದೂ R&D ಮಾಡಿ ಪ್ರೂವ್ ಆಗಿರೋ ಅಂಥದ್ದನ್ನೇ ಹೇಳ್ಕೊಡ್ತಾರೆ.
ಅದನ್ನ ಫಾಲೋ ಮಾಡಿದ್ರೆ ಸಾಕು ನಮಗೆ ಸಕ್ಸಸ್ ಸಿಗುತ್ತೆ. ಅದರಲ್ಲಿ ನಮ್ಮ ಪ್ರಾಕ್ಟಿಕಲ್ ನಾಲೆಡ್ಜ್, ನಮ್ಮ ತಂದೆ ನಮ್ಮ ತಾತ ಏನೇನು ಮಾಡಿದ್ರು, ಅಲ್ಲೇನು ಯಶಸ್ಸು ಸಿಕ್ಕಿತ್ತು ಅದನ್ನ ನಾವು ಗಮನದಲ್ಲಿಟ್ಕೊಂಡು ದಾಖಲೆ ಮಾಡ್ಬೇಕು. ಅದನ್ನ ನಾನು ಈ ಥರ ಮಾಡಿದ್ದೆ, ನನಗೆ ಈ ಥರ ಯಶಸ್ಸು ಸಿಕ್ತು, ಅದು ಮುಂದಕ್ಕೆ ಟ್ರಾನ್ಸ್ಫರ್ ಆಗಬೇಕು. ಹಾಗೆ ಆ ಥರದ ನಾವು ಡೆಡಿಕೇಟೆಡ್ ಆಗಿ ನಾವು ಅದನ್ನ ಮಾಡಿದಾಗ ಖಂಡಿತವಾಗೂ ನಾವು ಒಂದು ಲಾಭದಾಯಕವಾದ ಕೃಷಿನ ಮಾಡ್ಬೋದು. ಈಗ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಅಂತ ಸಿಂಪಲ್ ಆಗಿ ಹೇಳ್ಬಿಟ್ರೆ ಗೊಬ್ಬರ ಹಾಕ್ತೀವಿ ಅಂದ್ರೆ ಹಂಗಲ್ಲ. ಯಾವ ಗೊಬ್ಬರ ಬೇಕು, ಒಂದು ಬೆಳೆಗೆ ಎಷ್ಟು ನೈಟ್ರೋಜನ್ ಬೇಕು, ಎಷ್ಟು ಫಾಸ್ಫರಸ್ ಬೇಕು, ಎಷ್ಟು ಪೊಟ್ಯಾಶ್ ಬೇಕು, ಸುಮ್ಮನೆ ಅಂದಾಜಿಗೆ ಹಾಕಿರಾಗುತ್ತಾ? ತಪ್ಪಾಗುತ್ತೆ. ನಾವು ಎಡುತ್ತಾ ಇರೋದೇ ಅಲ್ಲಿ. ನೈಟ್ರೋಜನ್ ಯಾವಾಗ ಬೇಕು, ಎಷ್ಟು ಬೇಕು, ಅದು ಏನು ಮಾಡುತ್ತೆ? NPK ಅಂದ್ರೆ ನೀವು ತಿಳ್ಕೋಬೇಕು ಫಸ್ಟ್. ಏನೇನು ಮಾಡಿ ಯಾಕೆ ಹಾಕ್ತಾ ಇದ್ದೀವಿ ನೈಟ್ರೋಜನ್, ಫಾಸ್ಫರಸ್ನ ಯಾಕೆ ಹಾಕ್ತಾ ಇದ್ದೀವಿ, ಅದರಿಂದ ಏನು ಉಪಯೋಗ, ಅದೇನು ಮಾಡುತ್ತೆ, ಅದನ್ನೆಲ್ಲ ತಿಳ್ಕೊಂಡಾಗ ನಮಗೆ ಯಾವ ಪ್ರಮಾಣದಲ್ಲಿ ಹಾಕಬೇಕು ಅಂತ ಗೊತ್ತಾಗುತ್ತೆ. ವಿಜ್ಞಾನಿಗಳು ಗುರುತು ಮಾಡಿದ್ದಾರೆ, ಇಷ್ಟು ಕೆಜಿನೇ ನೈಟ್ರೋಜನ್ ಬೇಕು, ಇಷ್ಟು ಪ್ರಮಾಣದಲ್ಲೇ ಫಾಸ್ಫರಸ್ ಬೇಕು, ಇಷ್ಟೇ ಪೊಟ್ಯಾಶ್ ಬೇಕು, ಇಂಥ ಟೈಮಲ್ಲೇ ಬೇಕು ಅಂತ ಹೇಳ್ತಾರೆ. ಅದನ್ನ ಫಾಲೋ ಮಾಡಿದ್ರೆ ಸಾಕು. ಅದರಲ್ಲಿ ಮತ್ತೆ ನಾವು ಗುಣಮಟ್ಟದ ಗೊಬ್ಬರಗಳನ್ನು ಆಯ್ಕೆ ಮಾಡ್ಕೋಬೇಕಾಗತ್ತೆ. NPK ಸಾಮಾನ್ಯವಾಗಿ ಎಲ್ಲರೂ ಬಳಕೆ ಮಾಡ್ತಾ ಇದ್ದೀವಿ ಅಲ್ವಾ? ನಾನು ನೋಟಿಸ್ ಮಾಡೋದು, ನಾನು ತಿಳ್ಕೊಂಡಂಗೆ, ನಾನು ಹಲವಾರು ಭಾಗಗಳಿಗೆ ಹೋಗ್ತೀನಿ, ಅಲ್ಲಿ ನೋಡಿದಾಗ ನಾವು ಚರ್ಚೆ ಮಾಡಿದಾಗ ಸೆಕೆಂಡರಿ ನ್ಯೂಟ್ರಿಯೆಂಟಿಗೆ ಒತ್ತು ಕೊಡ್ತಾ ಇಲ್ಲ. ಈಗ NPK ಹಾಕ್ತೀವಿ, ಅದಾದ್ಮೇಲೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಇಗ್ನೋರ್ ಮಾಡಿದ್ದಾರೆ ಎಲ್ಲ. ಅದೇ ದೊಡ್ಡ ತಪ್ಪಾಗ್ತಿರೋದು, ನಮ್ಮ ದೊಡ್ಡ ಫೇಲ್ಯೂರ್ ಕೃಷಿಲಿ ಆಗ್ತಿರೋದು ಸೆಕೆಂಡರಿ ನ್ಯೂಟ್ರಿಯೆಂಟ್. ಯಾವ್ದು ಸೆಕೆಂಡರಿ ನ್ಯೂಟ್ರಿಯೆಂಟ್? ಕ್ಯಾಲ್ಸಿಯಂ, ಮೆಗ್ನೀಷಿಯಂ, ಸಲ್ಫರ್ ಕೊಡ್ತಾ ಇದ್ದೀರಾ ಕರೆಕ್ಟಾಗಿ? ಅದು ಕೊಡ್ತಾ ಇದ್ದೀರಾ ಅಂತಂದ್ರೆ ನಿಮಗೆ ಸಕ್ಸಸ್ ಗ್ಯಾರಂಟಿ. ಕ್ಯಾಲ್ಸಿಯಂ 4ನೇ ಸ್ಥಾನ ಇದೆ, ಏನು ಮೊದಲಿಗೆ, ಅದಿಂದಲೇ ಏನೂ ನಡೆಯಲ್ಲ. ಏನು ನೈಟ್ರೋಜನ್, ಆಮೇಲೆ ಫಾಸ್ಫರಸ್ 2ನೇದು ಮಹತ್ವ, 3ನೇದು ಪೊಟ್ಯಾಶ್, 4ನೇದೇ ಕ್ಯಾಲ್ಸಿಯಂ. 4ನೇದು ಇಗ್ನೋರ್ ಮಾಡಿಬಿಟ್ಟಿದ್ದೀವಿ. ಕ್ಯಾಲ್ಸಿಯಂ ನಾವು ತುಂಬ ಇಂಪಾರ್ಟೆಂಟ್. ಡಿಸೀಸನ್ನ ಕಂಟ್ರೋಲ್ ಮಾಡುತ್ತೆ, ಪ್ಲಾಂಟನ್ನು ಸದೃಢ ಮಾಡುತ್ತೆ, ಆ ಲೀಫ್ ಶೆಲ್ ವಾಲ್ ಸದೃಢ ಮಾಡುತ್ತೆ, ಕ್ರಾಪ್ ನಿಲ್ಲೋದಕ್ಕೆ ಸಹಾಯ ಮಾಡುತ್ತೆ, ಸ್ಟೆಮ್ ಗಟ್ಟಿಯಾಗಿರೋದಕ್ಕೆ ಸಹಾಯ ಮಾಡುತ್ತೆ. ಬಹಳ ದೊಡ್ಡ ರೋಲ್ ಇದೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ಅಂದರೆ ಸುಣ್ಣ. ಕೆಲವರೆಲ್ಲ ಏನಂದ್ರೆ ನಾವು ಸುಣ್ಣ ಹಾಕ್ತಾ ಇದೀವಿ ಸರ್, ಕ್ಯಾಲ್ಸಿಯಂ ಕೊಡ್ತಾ ಇದೀವಿ. ಅದು ಅವೈಲೇಬಲ್ ಫಾರ್ಮಲ್ಲಿ ಇರಲ್ಲ. ನಾವು ಡೆವಲಪ್ಮೆಂಟ್ ಅಥವಾ ಅಗ್ರಿಕಲ್ಚರ್ ಲೈಮ್ ಏನು ಹಾಕ್ತಾ ಇದೀವಿ ಅದು ನಮ್ಮದು pH ಬ್ಯಾಲೆನ್ಸಿಗೆ, ಅದು ಸಣ್ಣ ಪ್ರಮಾಣದಲ್ಲಿ ಯಾವಾಗಲೂ ಸಿಗ್ಬೋದು. ನಮಗೆ ಕ್ಯಾಲ್ಸಿಯಂ ಸಿಗ್ಬೇಕಂತ ಅಂದರೆ ನೈಟ್ರೇಟ್ ಫಾರ್ಮಲ್ಲಿ ಬ್ಲೆಂಡ್ ಆಗಿರೋ ಅಂಥದ್ರಲ್ಲಿ ನಾವು ಸಣ್ಣ ಪ್ರಮಾಣದಲ್ಲಿ, ಒಂದು ಪ್ಲಾಂಟಿಗೆ 50ರಿಂದ 70 ಗ್ರಾಮ್, ಮ್ಯಾಕ್ಸಿಮಮ್ 100 ಗ್ರಾಮ್, ಅದನ್ನ ಪ್ರೀ ಮಾನ್ಸೂನ್, ಪೋಸ್ಟ್ ಮಾನ್ಸೂನ್ 2 ಸರಿ ನೀವು ಕೊಟ್ಟಿದ್ದೆ ಆದರೆ ನಿಮಗೆ ಅದರಲ್ಲಿ ಕ್ಯಾಲ್ಸಿಯಂ ಕವರ್ ಆಯಿತು. ಮತ್ತು ಮೆಗ್ನೀಷಿಯಂ ತುಂಬ ಮುಖ್ಯವಾದ 5ನೇ ನ್ಯೂಟ್ರಿಯೆಂಟ್. ಅದನ್ನು ತುಂಬ ಜನ ಇಗ್ನೋರ್ ಮಾಡಿ ಅದ್ರ ಬಗ್ಗೆ ತಿಳ್ಕೊಳ್ಳೋ ಪ್ರಯತ್ನ ಮಾಡ್ದಲ್ಲೇ ಬರೀ ಎಗೇನ್ NPK 5 ರೌಂಡ್ ಆಗ್ತದೆ, 6 ರೌಂಡ್ ಆಗ್ತದೆ ಅಂತ ಯಶಸ್ವಿಯಾಗಿ ಆ ಗುಣಮಟ್ಟದ ಬೆಳೆ ಬರಲ್ಲ ಮತ್ತು ಆ ಮಟ್ಟಕ್ಕೆ ಪ್ರೊಡಕ್ಷನ್ ಬರಲ್ಲ. ಹಾಗಾಗಿ ಮೆಗ್ನೀಷಿಯಂ. ನೆಕ್ಸ್ಟ್ ಸಲ್ಫರ್ದು ಭಾಳ ದೊಡ್ಡ ರೋಲ್ ಇದೆ. ಅದು 6ನೇ ಮಹತ್ವದ ಗೊಬ್ಬರ. ಅದನ್ನ ಇವೆಲ್ಲ ಸಣ್ಣ ಸಣ್ಣ ಪ್ರಮಾಣದಲ್ಲಿ ಬೇಕು. NPK ಹಾಕ್ತಿಲ್ಲ ಅಷ್ಟು ಬೇಕಾಗಲ್ಲ. ವರ್ಷದಲ್ಲಿ 1 ಸರಿ ಅಥವಾ 2 ಸರಿ ಅದನ್ನ ನೀವು ಕೊಡಲೇಬೇಕಾಗುತ್ತೆ. ಅದ್ರ ನಂತರ ಮೈಕ್ರೋ ನ್ಯೂಟ್ರಿಯೆಂಟ್, ಜಿಂಕ್, ಬೋರಾನ್, ಮಾಲಿಬ್ಡಿನಿಯಂ, ಐರನ್, ಸಿವಿಡ್ ಎಕ್ಸ್ಟ್ರಾಕ್ಟ್, ಈ ಥರದವೆಲ್ಲ ನಿಮಗೆ ಮೈಕ್ರೋ ನ್ಯೂಟ್ರಿಯೆಂಟ್ ಅಂತೇಳಿ ಲಿಕ್ವಿಡ್ ಫಾರ್ಮಲ್ಲಿ ಸಿಗುತ್ತೆ. ಮತ್ತೆ ಬೋರಾನ್, ಜಿಂಕನ್ನು ನಾವು ಎಗೇನ್ ಮಣ್ಣಿನ ರೂಪದಲ್ಲಿ ಕೊಡಕ್ಕೆ ಹೋಗಬೇಡಿ, ತೊಂದರೆ ಆಗುತ್ತೆ. ಬರೀ ಬೋರಾನ್ ಹಾಕ್ದಾಗ ಅಪ್ಟೇಕ್ ಆಗಲ್ಲ, ಬರೀ ಜಿಂಕನ್ನು ಮಣ್ಣಿಗೆ ಹಾಕಿದಾಗ ಅಪ್ಟೇಕ್ ಆಗಲ್ಲ. ಹಾಗಾಗಿ ಅವುಗಳನ್ನು ಮಣ್ಣಿಗೆ ಹಾಕೋ ಬದಲು ನೀವು ಸ್ಪ್ರೇ ಮುಖಾಂತರ ಕೊಟ್ಟಾಗ ಯಾವುದೇ ಥರದ ತೊಂದರೆ ಆಗ್ದಂಗೆ, ಮಣ್ಣು ಡ್ಯಾಮೇಜ್ ಆಗ್ದಂಗೆ ನಮಗೆ ನೇರವಾಗಿ ಆ ಕ್ರಾಪ್ ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ. ಇದಿಷ್ಟು ನ್ಯೂಟ್ರಿಷನ್. ಒಂದು ನೆನ್ಪಿಟ್ಕೊಳ್ಳಿ, ನೀವೇನು ಕೃಷಿ ಮಾಡ್ತಾ ಇದ್ದೀರಿ, ನೆಕ್ಸ್ಟ್ 1 ಎಕರೆಗೆ ಸೆಕೆಂಡರಿ ನ್ಯೂಟ್ರಿಯೆಂಟ್ ಮೇ ತಿಂಗಳಲ್ಲಿ ಒಂದ್ಸರಿ, ಸೆಪ್ಟೆಂಬರ್ ತಿಂಗಳಲ್ಲಿ ಒಂದ್ಸರಿ 75 ಗ್ರಾಮ್ ಕ್ಯಾಲ್ಸಿಯಂ ಮತ್ತು ಮೆಗ್ನೀಷಿಯಂ, ಸಲ್ಫರ್ನ ಇವುಗಳನ್ನು ಒಟ್ಟಿಗೆ ಅದ್ರದ್ದು ಮಾರ್ಕೆಟಲ್ಲಿ ಈಸಿಯಾಗಿ ಅವೈಲಬಿಲಿಟಿ ಇದೆ ಒಂದು ಗುಣಮಟ್ಟದ ಗೊಬ್ಬರಗಳು. ಅದನ್ನು ನೀವು ಕೊಟ್ಟಿದ್ದೇ ಆದಲ್ಲಿ ನಿಮ್ಮದು 20-25% ಕ್ರಾಪ್ ಜಾಸ್ತಿ ಆಗುತ್ತೆ. ಮಿನಿಮಮ್ 20% ಕ್ರಾಪ್ ಜಾಸ್ತಿ ಆಗುತ್ತೆ. ಡಿಸೀಸ್ ಬರೋದು ಹತೋಟಿಗೆ ಬರುತ್ತೆ, ಗುಣಮಟ್ಟ ಚೆನ್ನಾಗಾಗುತ್ತೆ. ಏನು ಪ್ರೊಡಕ್ಷನ್ ಇದೆ, ಸೈಜು ಮತ್ತು ಅದ್ರದ್ದು ಅರೋಮಾ, ಅದ್ರದ್ದು ಬಣ್ಣ, ಈ ಸಲ್ಫರ್ ಇಂಥವೆಲ್ಲ ಸಮಗ್ರವಾಗಿ ಸಿಕ್ಕಿದಾಗ ಬಹಳ ಅದ್ಭುತ, ನೋಡೋಕ್ಕೆ ಖುಷಿ ಆಗುತ್ತೆ. ನಾವು ಆ ಪ್ರಾಡಕ್ಟ್ ನೋಡೋದಕ್ಕೆ ಖುಷಿ ಆಗುತ್ತೆ, ಗುಣಮಟ್ಟನೂ ಚೆನ್ನಾಗಾಗುತ್ತೆ, ಮತ್ತೆ ನಮಗೂ ಲಾಭದಾಯಕವಾಗುತ್ತೆ. ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂತಂದ್ರೆ, ಒಂದು ಒಳ್ಳೆ ಕ್ರಾಪ್ ಕೊಟ್ಟಿದ್ದಕ್ಕೆ ಬಳ್ಳಿ ಅಥವಾ ಮರ ಅಥವಾ ಗಿಡ ವೀಕ್ ಆಗುತ್ತೆ.
ಲೀಪ್ ಶೆಡ್ ಆಗಿ ಎಲ್ಲ ವೀಕ್ ಆಗುತ್ತೆ. ಇದನ್ನ ಸಮಗ್ರವಾಗಿ ನಾವು ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಿದ್ದೇ ಆದಲ್ಲಿ ಆ ಫೋಲಿಯೇಜ್ ಸದೃಢವಾಗಿದ್ದು ಆ ಗಿಡ ಇದ್ದು ನೆಕ್ಸ್ಟ್ ಇಯರ್ದು ಕ್ರಾಪ್ ಕೊಡೋದಕ್ಕೆ ಅದು ಸಮರ್ಥವಾಗಿರುತ್ತೆ. ಹಾಗಾಗಿ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮೋಸ್ಟ್ ಇಂಪಾರ್ಟೆಂಟು. ಹಾಗಂತೇಳಿ ಬರೀ ಕೆಮಿಕಲ್ ಗೊಬ್ಬರಗಳನ್ನ ಕೊಟ್ಬಿಡೋದ ಇಲ್ಲ, ಅದನ್ನ ಸರಿ ಮಾಡೋದಕ್ಕೆ, ಭೂಮಿನ ಬ್ಯಾಲೆನ್ಸ್ ಆಗಿ ಹೆಲ್ದಿಯಾಗಿ ಇಟ್ಕೊಳ್ಳೋದಕ್ಕೆ ಕಾಂಪೋಸ್ಟ್ಗೆ ಹೆಚ್ಚು ಒತ್ತು ಕೊಡಬೇಕು. ನೀವು ನೋಡಿ ಯಾರು ಒಳ್ಳೊಳ್ಳೆ ರೈತರಿದ್ದಾರೆ ಅವರು ಅಂದ್ರೆ ಲಾಂಗ್ ಸಸ್ಟೈನ್ ಆಗಿದ್ದಾರೆ, ಅಂದ್ರೆ ತುಂಬಾ ವರ್ಷದಿಂದ ಅವ್ರು ಒಳ್ಳೆ ಬೆಳೆಗಾರರು ಅಂತ ಗುರ್ಸ್ಕೊಂಡಿದ್ದಾರೆ, ಅವರು ಕಾಂಪೋಸ್ಟ್ಗೆ ಹೆಚ್ಚು ಒತ್ತು ಕೊಟ್ಟಿದ್ದಾರೆ ಮತ್ತೆ ಸೂಕ್ಷ್ಮ ಜೀವಿಗಳನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಈ ತರದ ತೋಟನೇ ಅಂದ್ರೆ 16 ವರ್ಷದಿಂದ ಸ್ಟೇಬಲ್ ಆಗಿ ಏನು ಕ್ರಾಪ್ ಕೊಯ್ತಾ ಇದ್ದಾರೆ ಅದು ಆ ಥರ. ಹಾಗೆ ಅದಕ್ಕೋಸ್ಕರ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಮೋಸ್ಟ್ ಇಂಪಾರ್ಟೆಂಟ್ ಸಕ್ಸಸ್ ಸಿಗೋದಕ್ಕೆ. ಮತ್ತೆ ಅದ್ರ ಜೊತೆಗೆ ಗೊಬ್ಬರದ ಬಗ್ಗೆ ಸ್ವಲ್ಪ ಅರಿವು ಇಟ್ಕೋಬೇಕು ನಾವು. ಹಾನಿಕಾರಕ ಗೊಬ್ಬರಗಳ ಔಷಧಿಗಳನ್ನ ಬಳಸೋದನ್ನ ನಿಲ್ಲಿಸಬೇಕಾಗತ್ತೆ. ಈಗ ನಮ್ಮ ಪ್ರಧಾನಮಂತ್ರಿಗಳು ಹೇಳ್ತಾ ಇದ್ದಾರೆ ಯೂರಿಯಾ ಬಳಕೆನ ಕಡಿಮೆ ಮಾಡಿ ಅಂತ. ನಾನು ಯೂರಿಯಾ ಬಳಕೆ ಮಾಡೋದಲ್ಲೇ ನೇರವಾಗಿ ಯೂರಿಯಾ ಬಳಕೆ ಮಾಡೋದಲ್ಲೇ 10 ವರ್ಷ ಆಯ್ತು. ನಮ್ಮ ತೋಟಕ್ಕೆ ಯೂರಿಯಾನ ನಾನು ತಂದು ಹಾಕಿಲ್ಲ. 3 ವರ್ಷದಿಂದ ಪೊಟ್ಯಾಶ್ ಹಾಕಿಲ್ಲ. ನೈಟ್ರೋಜನ್ ಬೇಕು ಯೂರಿಯಾ ರೂಪದಲ್ಲಿ ಬೇಡ, ಪೊಟ್ಯಾಶ್ ಬೇಕು MOP ರೂಪದಲ್ಲಿ ಬೇಡ. ಅದಕ್ಕೆ ಬದಲಿಗೆ ನಾವು ತಗೊಳಕ್ ಹೋದಾಗ 2 ಪಟ್ಟು ಪ್ರೈಸ್ ಇದೆ, ಬಟ್ ಗುಣಮಟ್ಟನೂ ಇದೆ. ಈಗ MOP ಬದಲಿಗೆ SOP ತುಂಬಾ ಚೆನ್ನಾಗಿ ಅದು ನಮಗೆ ಕೆಲಸ ಮಾಡುತ್ತೆ, ಸಪೋರ್ಟ್ ಆಗುತ್ತೆ ಕ್ರಾಪಿಗೆ SOP, ಮತ್ತೆ ಪ್ರೈಸ್ ಡಬಲ್ಗೂ ಜಾಸ್ತಿ ಇರುತ್ತೆ. ಬಟ್ ನಮಗೆ ನಾವು ನೋಡ್ಬೇಕಲ್ವಾ, ನೇಚರ್ನ ಉಳಿಸ್ಕೋಬೇಕಲ್ವಾ, ಮಣ್ಣು ಹಾಳಾಗ್ದಂಗೆ ನೋಡು. ಇದೆಲ್ಲ ಜಾಸ್ತಿ ಡಬಲ್ ಕೊಟ್ಟು ವರ್ಕವಲ್ಲ, ಖಂಡಿತ ವರ್ಕವಲ್ಲ. ನಾನು ಅದನ್ನ ಬಳಸ್ತಾ ಇದ್ದೀನಿ, ತುಂಬಾ ದೊಡ್ಡ ಮಟ್ಟದಲ್ಲಿ ನಮ್ಮ ಕೃಷಿನಲ್ಲಿ ಲಾಭ ಆಗ್ತಾ ಇದೆ. ಆ ಥರ ನಾಲೆಡ್ಜ್ ಇಟ್ಕೊಂಡು ಮಾಡಬೇಕಾಗುತ್ತೆ. ಈಗ ಇನ್ಸೆಕ್ಟಿಸೈಡ್, ಕೆಲವು ಹುಳಗಳು ಮತ್ತೆ ನಮಗೆ ರೋಗ ಬಾಧೆ ಕಾಡ ಅಂತ ಟೈಮಲ್ಲಿ ಯಾವುದೋ ಒಂದು ಇನ್ಸೆಕ್ಟಿಸೈಡ್ ತಗೊಂಬಿಟ್ಟು ಹೊಡೆಯೋಕ್ಕಾಗಲ್ಲ, ಅದು ರೆಸಿಡ್ಯೂ ಕ್ಯಾರಿ ಆಗುತ್ತಾ. ನಾವು ಇನ್ಸೆಕ್ಟಿಸೈಡ್ ಹಾಕಿದ ಮೇಲೆ ಆ ಹಾಕಿದ್ದ ಮಣ್ಣಿಗೆ ಕೆಲವು ಡ್ರಂಚ್ ಮಾಡ್ತೀವಿ, ಗಿಡಕ್ಕೆ ಸ್ಪ್ರೇ ಮಾಡ್ತೀವಿ. ಇದು ಮಾಡಿದ ಮೇಲೆ ಏನೇನು ಹಾನಿ ಆಗುತ್ತೆ ಅನ್ನೋದನ್ನ ನಾವು ತಿಳ್ಕೊಬೇಕು. ನಮಗೆ ಗೊತ್ತಿಲ್ಲ ಅಂದ್ರೆ ಎಕ್ಸ್ಪರ್ಟ್ಗಳಿರ್ತಾರೆ, ಕಂಪ್ನಿಯವ್ರನ್ನೇ ಕೇಳ್ಬೋದು ಅಥವಾ ವಿಜ್ಞಾನಿಗಳು ಕೇಳಿದ್ರೆ ಅದರ ಆಗು ಹೋಗುಗಳ ಬಗ್ಗೆ, ಒಳ್ಳೇದು ಕೆಟ್ಟದ್ದು ಬಗ್ಗೆ ಅದನ್ನ ಹೇಳ್ಕೊಡ್ತಾರೆ. ಆವಾಗ ನಾವು ಈಗ ಉದಾಹರಣೆ ಕ್ಲೋರೋಫೈರಿಫಾಸ್, ಮೊನೊಕ್ರೋಟೋಫಾಸ್, ಆಮ್ಲ ಇವೆಲ್ಲ ನಮ್ಮ ತೋಟಕ್ಕೆ ತರಲೇಬಾರ್ದು. ಅದಕ್ಕೆ ಬದಲಿಗೆ ಬೇರೆ ಬೇರೆ ಇನ್ಸೆಕ್ಟಿಸೈಡ್ ಮೈಲ್ಡ್ ಆಗಿರೋವು. ಈಗ ವಿಷ, ಮಹಾವಿಷ. ಈಗ ಮಹಾವಿಷ ಬೇಡ, ಅದು ಎಷ್ಟು ಬೇಕು ಅಗತ್ಯಕ್ಕೆ ತಕ್ಕನಾಗಿ ಡೋಸೇಜ್ ಏನು ಬರೆದಿದ್ದಾರೆ, ಯಾವ ಟೈಮಲ್ಲಿ ಬೇಕು ಅಷ್ಟನ್ನು ಮಾತ್ರ ಉಪಯೋಗಿಸ್ಕೊಂಡು, ಅದು ಎಷ್ಟು ದಿವಸ ಅದರಲ್ಲಿ ಗಿಡದ ಮೇಲೆ ಇರುತ್ತೆ ಆ ವಿಷ, ಅದ್ರ ಮೇಲೆ ಬರೆದಿರ್ತಾರೆ ರೆಸಿಡ್ಯೂ ಎಷ್ಟು ದಿವಸ ಇರುತ್ತೆ. ನೀವು ಕ್ರಾಪ್ ಕೊಯ್ದ ಮೇಲೆ ಅದನ್ನ ಲ್ಯಾಬಿಗೆ ಕೊಟ್ಟು ಚೆಕ್ ಮಾಡಿದಾಗ, ಮೆಣಸು ಇರ್ಬೋದು, ಕಾಫಿ ಇರ್ಬೋದು, ನೀವು ಯಾವ್ದು ಬೆಳೆ ಬೆಳಿತೀರಿ ಅದು ಕೊಟ್ಟಾಗ ಆ ಲ್ಯಾಬಲ್ಲಿ ಅದು ನಾವೇನು ವಿಷೋಗ ಪ್ರಯೋಗ ಮಾಡಿದ್ವಿ ಅಲ್ಲಿ ರೆಸಿಡ್ಯೂ ಕಾಣಬಾರ್ದು, ಅಲ್ಲಿ ಇರಬಾರ್ದು, ಅದು ವಿಷದ ಅಂಶ ಇರಬಾರ್ದು, ಅಥವಾ ಇಂತಿಷ್ಟು ಪ್ರಮಾಣದಿಂದ ಮೀರಿರಬಾರ್ದು. ವಿಷಮುಕ್ತ ಆಹಾರ ಉತ್ಪಾದನೆ ನಮ್ಮೆಲ್ಲರ ಗುರಿ ಆಗಬೇಕು. ಅದ್ರ ಬಗ್ಗೆ ನಾವು ಕಾಳಜಿಯಿಂದ ಅದರ ಮಾಡ್ತೀವಿ ಅಂದಾಗ ಇನ್ಸೆಕ್ಟಿಸೈಡ್ ಈಗ 400 ರೂಪಾಯಿ ಅಂತ ಅಂದ್ರೆ ಅದ್ರ ಬದಲಿಗೆ ನಾವು ಒಳ್ಳೆ ಗುಣಮಟ್ಟ ತಗೋಬೇಕು ಅಂತ ಅಂದ್ರೆ 4,000 ರೂಪಾಯಿ 5,000 ರೂಪಾಯಿ ಇರುತ್ತೆ. ಬಟ್ ಆ ಜವಾಬ್ದಾರಿ ನಾವು ತಗೊಬಂದು ದುರಾಸೆ ಮಾಡ್ದಲೆ ಅದನ್ನ ಅಳವಡಿಸ್ಕೊಂಡು ಆ ರೆಸಿಡ್ಯೂ ಬರ್ದಂಗೆ ನಮಗೆ ಅದನ್ನ ಪ್ರಯತ್ನ ಮಾಡಬೇಕು. ಅದು ಮುಂದಿನ ದಿನಗಳಲ್ಲಿ ಇದು ಮ್ಯಾಂಡೇಟ್ರಿ ಆಗುತ್ತೆ. ಡಾಕ್ಟರ್ ರಾತ್ರಿ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಸುಮಾರು ಔಷಧಿಗಳನ್ನ ಬ್ಯಾನ್ ಮಾಡ್ತಾರೆ, ಅದಕ್ಕೆಲ್ಲ ನೀವು ಈಗಲೇ ರೆಡಿ ಆಗಬೇಕು. ಈಗಲೇ ನೀವು ಪ್ಲಾಂಟ್ಗಳನ್ನ ಹಿಂಗೆ ಬಯೋ ಕಂಟ್ರೋಲ್ ಅಲ್ಲಿ ಹೆಂಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನೀವು ಮೈಂಡ್ ಸೆಟ್ ಮಾಡ್ಕೋಬೇಕು. ಬದಲಾವಣೆ ಆಗೇ ಆಗುತ್ತೆ, ಬದಲಾವಣೆ ಜಗದ ನಿಯಮ, ನಾವು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದೆ ಹೋಗ್ಬೇಕಾಗತ್ತೆ. ಮತ್ತೆ ಕೃಷಿನಲ್ಲಿ ಯಾವುದೇ ತರದ ಆತಂಕ ಬೇಡ. ಮುಂದಿನ ದಿನಗಳಲ್ಲಿ ಇಡೀ ಪ್ರಪಂಚ ಆಳೋದು ಕೃಷಿನೇ. ಅದಕ್ಕೆ ಉದಾಹರಣೆ ನೀವು ಸುಮಾರು ಜನ ಗೊತ್ತಿರುತ್ತೆ, ಪ್ರಪಂಚದ ದಿಗ್ಗಜರು ಕೃಷಿಗೆ ಧುಮುಕ್ತಾ ಇದ್ದಾರೆ. ಪ್ರಪಂಚದ ಮೊದಲ ಶ್ರೀಮಂತ ಎಲಾನ್ ಮಸ್ಕ್ 60,000 ಹೆಕ್ಟೇರ್ ಕೃಷಿ ಭೂಮಿ ತಗೊಂಡು ಕೃಷಿ ಮಾಡಕ್ ಬರ್ತಾ ಇದ್ದಾರೆ. ಮೊದಲು ಯಾರಾದ್ರೂ ಮನೆಯಲ್ಲಿ ಡಾಕ್ಟರ್ ಆಯ್ತು ಅಂದ್ರೆ ಬಹಳ ಹಿಂದೆನೇ ಹೇಳ್ತಿರ್ದು, ಅವ್ರು ಡಾಕ್ಟರ್ ಅವ್ರ ಮಗ ಓದಿರೋ ಇತ್ತು, ವಿಶೇಷವಾಗಿ ಎಲ್ಲ ಕಡೆ ಮಾತಾಡೋರು. ಆಮೇಲೆ ಡಾಕ್ಟರ್ನ ಸೈಡಿಗೆ ಇಟ್ಟರು ಇಂಜಿನಿಯರ್ ಅಂತ ಆಯ್ತು, ಆಮೇಲೆ ಸಾಫ್ಟ್ವೇರ್ ಇಂಜಿನಿಯರು, ಆಮೇಲೆ ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ದಾರೆ ಅಂತೇಳಿ ಹಿಂಗೆ, ಆಮೇಲೆ ಆಟೋಮೇಷನ್ದು ಏನೇನೋ ಆವಿಷ್ಕಾರಗಳು ಬಹಳ ದೊಡ್ಡ ಇದರಲ್ಲಿ ಅವರಿಗೆ ಬೆಲೆ ಮತ್ತೆ ಇದು ಮಹತ್ವ ಸಿಗ್ತಾ ಇದೆ. ಈಗ ಒಂದು 5 ವರ್ಷದಿಂದ ಬಹಳ ವೇಗವಾಗಿ ಬದಲಾಗ್ತಾ ಇದೆ ಕೃಷಿ. ಮಹತ್ವ ಬದಲಾಗೋದು ಅಂದ್ರೆ ಮಹತ್ವ ಪಡ್ಕೋತಾ ಇದೆ. ಮುಂದಿನ ದಿನಗಳಲ್ಲಿ ಅವ್ರ ಕೃಷಿಕರು, ಅವ್ರ ಹತ್ರ ಭೂಮಿ ಇದೆ, ಅವ್ರಿಷ್ಟು ಬೆಳೀತಾ ಇದ್ದಾರೆ, ಅವ್ರಿಷ್ಟು ಉತ್ಪಾದನೆ ಮಾಡ್ತಾ ಇದ್ದಾರೆ. ಅವ್ರು ಈಗ ಹೇಳಿದ್ರು ಆಗ್ಲೇ ಶುರುವಾಗಿದೆ, ಅವ್ರು 2 ಕೋಟಿ ಕ್ರಾಪ್ ತೆಗೆದ್ರು, 3 ಕೋಟಿ ಕ್ರಾಪ್ ತೆಗೆದ್ರು. ಒಂದು ಸಿಒಗೆ ಎಷ್ಟಿದೆ ಸರ್ ಸ್ಯಾಲ್ರಿ ಅಲ್ವಾ? 10 ಕೋಟಿ ಭೂಮಿಲಿ ಆದಾಯ ಮಾಡೋವಂಥವ್ರು ಇದ್ದಾರೆ. ಹಾಗಾಗಿ
ಇದನ್ನ ನಾವು ದೃಢವಾಗಿ ನಂಬ್ಕೊಂಡು, ಮತ್ತೆ ಇದರಲ್ಲಿ ಸ್ಟ್ರೆಸ್ ಫ್ರೀ. ಬೇರೆದು ಕಂಪೇರ್ ಮಾಡಿದ್ರೆ ಕಷ್ಟಪಡದಲ್ಲಿ ಯಾವುದೂ ಆಗೋದಿಲ್ಲ ಸರ್. ಡೆಡಿಕೇಟೆಡ್ ಆಗಿ ವರ್ಕ್ ಮಾಡಲೇಬೇಕು. ಸುಮ್ಮನೆ ಕೂತ್ಕೊಂಡು ನಾನು ಆರಾಮಾಗಿರ್ಬೇಕು, ನನಗೆ ದುಡ್ಡು ಬರಬೇಕು ಅಥವಾ ಏನೋ ಬೆಳೆ ಬಂದ್ಬಿಡ್ಬೇಕು, ಖಂಡಿತವಾಗೂ ಬರಲ್ಲ. ನಮ್ಮ ಭೂಮಿ ಮೇಲೆ ದಿವಸ ನಾವು ಪಾದ ಇಡಬೇಕು, ದಿವಸ ನಮ್ಮ ಭೂಮಿನ ವೀಕ್ಷಣೆ ಮಾಡಬೇಕು, ಆಗು ಹೋಗುಗಳನ್ನ ನೋಡಬೇಕು. ಯಾವ್ದಾರ ಎಂಪ್ಲಾಯ್ ಆದರೆ ನಾವು ಫುಲ್ ಇಡೀ ತಿಂಗಳೆಲ್ಲ ಹೋಗಿ ಕೆಲಸ ಮಾಡಲ್ವಾ? ಹಾಗೆ ನಮ್ಮ ತೋಟಕ್ಕೂ ನಾವು ಎಷ್ಟು ದಿವಸ ಹೋಗ್ತೀವಿ, ಎಷ್ಟು ಹೊತ್ತಿರ್ತೀವಿ, ಎಷ್ಟು ಗಂಟೆ ಇರ್ತೀವಿ, ಹೆಂಗೆಲ್ಲ ನಾವು ಅದನ್ನ ಡಿಸೀಸನ್ನ ಅರ್ಥ ಮಾಡ್ಕೋತಿದ್ದೀವಿ, ಅದನ್ನೆಲ್ಲ ಸೀರಿಯಸ್ ಆಗಿ ತಗೊಂಡಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅಂದ್ರೆ, ನೆಮ್ಮದಿ ಅಂತ ಅಂದ್ರೆ, ನನ್ನ ಟ್ರೇಡಿಂಗ್ ಕಂಪ್ನಿನೂ ಇದೆ, ಕೃಷಿನೂ ಇದೆ. ಬಹಳ ಕಂಫರ್ಟಬಲ್ ಅಂದ್ರೆ ಕೃಷಿ ನನಗೆ. ಹಾಗಾಗಿ ನಂದು 250-300 ಕೋಟಿ ಟ್ರಾನ್ಸಾಕ್ಷನ್ ಇದೆ ಟ್ರೇಡಿಂಗ್ ಅಲ್ಲಿ. ಬಟ್ ಅಲ್ಲಿ ಕಂಫರ್ಟಬಲ್ ಆಗಿಲ್ಲ, ನಾನು ಅಲ್ಲಿ ಖುಷಿಯಾಗಿಲ್ಲ. ಅಗ್ರಿಕಲ್ಚರಲ್ಲಿ ಬಹಳ ನೆಮ್ಮದಿ ಇದೆ, ಬಹಳ ಖುಷಿ ಇದೆ. ಹಾಗಾಗಿ ಅಗ್ರಿಕಲ್ಚರ್ಗೆ ಹೆಚ್ಚು ಒತ್ತು ಕೊಡಿ. ನಿಮ್ಮ ಮಕ್ಕಳನ್ನ ಕೃಷಿಗೆ ಪ್ರೇರೇಪಿಸಿ. ಈಗ ನನ್ನ ಮಗನ ನಾನು ಕೃಷಿ ಮಾಡೋದಕ್ಕೆ ಕರ್ಕೊಂಡ್ಬಂದಿದ್ದೀನಿ. ಚೇರ್ಮನ್ ಸಾಹೇಬ್ರಿಗೆ ಪರಿಚಯ ಮಾಡಿ ಒಂದು ದಿವಸ ತೋಟಕ್ಕೆ ಅವ್ರ ಜೊತೆನೆ ಕಳಿಸಿದ್ದೆ. ಅವರು ಹೇಳ್ತಾ ಇದ್ರು, ತೋಟ ಕಂಪ್ಲೀಟ್ ಹೋಗ್ಬಿಟ್ಟಿದ್ದಾನೆ ನಿಮ್ಮ ಮಗ ಅಂತ ಹೇಳಿ. ಹಾಗಾಗಿ ನಾವು ಅವರಿಗೆ ಅದರಲ್ಲಿ ಇಲ್ಲಿ ತೊಂದರೆ ಇದೆ, ನೀವು ಜಾಬಿಗೆ ಹೋಗ್ಬಿಡಿ, ಯಾವುದೋ ಒಂದು 50,000 ರೂಪಾಯಿ 25,000 ರೂಪಾಯಿ ಸಂಬಳಕ್ಕೆ, ತಿಂಗಳಿಗೆ 1 ಲಕ್ಷ ರೂಪಾಯಿ ಸಂಬಳಕ್ಕೆ ಜೀವನ ವೇಸ್ಟ್ ಆಗ್ತಾ ಇದೆ. ನಿಮಗೂ ವಯಸ್ಸಾದಂಥ ಟೈಮಲ್ಲಿ ನಿಮ್ಮ ಜೊತೆಗೆ ಸಪೋರ್ಟ್ ಮಾಡೋಕ್ಕೆ ಯಾರೂ ಇರೋದಿಲ್ಲ. ಅವ್ರು ಬೆಂಗಳೂರು ಓದ್ಕೋತಾರೆ, ಇನ್ನೂ ಹೆಚ್ಚು ಅದರ ಹೊರದೇಶಗಳಲ್ಲಿ ಇರ್ತಾರೆ. ಇಲ್ಲಿ ನೀವು ಒಂಟಿತನ ಕಾಡ್ತಾ ಇರುತ್ತೆ ನಿಮಗೆ. ಹಾಗಾಗಿ ಅದಕ್ಕೆ ಜೊತೆಲೇ ಇಟ್ಕೊಂಡು, ಮತ್ತೆ ಒಳ್ಳೆ ವಾತಾವರಣ, ಒಳ್ಳೆ ಆಹಾರ. ಮುಂದಿನ ದಿನಗಳಲ್ಲಿ ಒಂದು ಐಷಾರಾಮಿ ಜೀವನ ಅಂದ್ರೆ ಏನಿತ್ತು? ಒಳ್ಳೆ ಕಾರು, ಬಂಗ್ಲೆ, ಬ್ರಾಂಡೆಡ್ ಬಟ್ಟೆಗಳು, ಹೆಲಿಕಾಪ್ಟರ್, ಫ್ಲೈಟ್, ಐಷಾರಾಮಿ ಜೀವನ. ಇಲ್ಲಿಂದ ಮುಂದಕ್ಕೆ ಐಷಾರಾಮಿ ಜೀವನ ಯಾವುದು ಗೊತ್ತಾ? ಅವರ ಆಹಾರನ ಅವರೇ ತಯಾರು ಮಾಡ್ಕೊಂಡು, ವಿಷಮುಕ್ತ ಆಹಾರ ಯಾರು ತಿಂತಾ ಇದ್ದಾರೆ ಅವರು ಐಷಾರಾಮಿಗಳು. ಯಾರು ಒಳ್ಳೆ ಪದಾರ್ಥ ಅವರು ದಿವಸ ಕನ್ಸ್ಯೂಮ್ ಮಾಡ್ತಾ ಇದ್ರು, ಎಲ್ಲ ದುಡ್ಡಿದೆ, ಒಳ್ಳೆ ಆಹಾರ ಸಿಗ್ತಲ್ಲ, ಏನ್ ಪ್ರಯೋಜನ? ಒಳ್ಳೆ ಆಹಾರ, ಶ್ರೇಷ್ಠವಾದ ಆಹಾರನ ನಾವೇ ಕ್ರಿಯೇಟ್ ಮಾಡ್ಕೋಬೇಕು. ತರಕಾರಿ ನಾವು ಒಂದೊಮ್ಮೆ ಎಲ್ಲನೂ ಅಲ್ಲ, ಎಷ್ಟಾಗುತ್ತೆ ಅಷ್ಟನ್ನ ನಾವು ನಮ್ಮ ಆಹಾರನ ನಾವೇ ತಯಾರು ಮಾಡ್ಕೊಂಡ್ರೆ ಮಾತ್ರ ನಮಗೆ ಆರೋಗ್ಯಕರವಾಗಿ ಬದುಕೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಹೆಚ್ಚು ಬೆಲೆನೂ ಸಿಗುತ್ತೆ. ಪೋಷಕಾಂಶಗಳ ಬಗ್ಗೆ ಆಯ್ತು. ಮತ್ತೆ ರೋಗ ನಿರ್ವಹಣೆ ಕಾಫಿನಲ್ಲಿ ಒಂದು ಕಾಫಿ ಹಾಕೋದು ಎಲ್ಲರಿಗೂ ಗೊತ್ತಿದೆ. ಒಂದು ಗುಣಮಟ್ಟದ ಗಿಡ ತಗೊಳ್ಳಿ, ಮತ್ತೆ 1.5 ಅಡಿ ಆಳ ಗುಂಡಿ ತೆಗಿಬೇಕು. ಬಾಕ್ಸ್ ಗುಂಡಿ ಮಾಡಿದ್ರೆ, ನಾವು ಹಾರೆ ಗುಂಡಿ ಮಾಡ್ತಾ ಇದ್ವಿ. ನಾವೀಗ ಒಂದು 3-4 ವರ್ಷದಿಂದ ನಾವು ನಿರಂತರವಾಗಿ ಅದು ಒಂದು ಟ್ರಯಲ್ ಮಾಡ್ತಾನೆ ಇರ್ತೀನಿ ನಾನು, ಯಾವ ತರ ಗಿಡ ನೆಟ್ರೆ ಒಳ್ಳೇದಾಗುತ್ತೆ ಅಂತೇಳಿ. ಕಾಫಿ ಗಿಡ ಒಂದು ಬ್ಯಾಸ್ಕೆಟ್ ಒಂದು ಎಷ್ಟು ಸಣ್ಣ ಪುಟ್ಟಿ ಆಗುತ್ತೆ ಅಷ್ಟು ಗಿಡ ವೀಕ್ ಆಗುತ್ತೆ ಸರ್. ನೀವು ಸ್ವಂತ ಗಿಡ ಮಾಡ್ಕೊಳ್ಳುವಾಗ ಬಾಸ್ಕೆಟ್ ದೊಡ್ಡದು ಮಾಡ್ಕೊಳ್ಳಿ ಕಾಫಿ ಗಿಡ. ಮತ್ತೆ ಉದ್ದ ಇರಲಿ ಬಾಸ್ಕೆಟ್, 10 ಇಂಚು 12 ಇಂಚು ಉದ್ದ ಇರಲಿ ಬಾಸ್ಕೆಟ್. ಯಾಕೆ ಅಂತ ಅಂದ್ರೆ ಆ ರೂಟ್ಸು ನೀವು ಗಿಡ ಹಾಕೋದ್ರೊಳಗೆ ಬೆಂಡ್ ಆಗುತ್ತೆ, ರೂಟ್ ಆಗುತ್ತೆ. ಆ ರೂಟ್ ಬೆಂಡ್ ಆಯ್ತು ನೀವು ಹಾಕೋದ್ರೊಳಗಡೆ ಅಂತ ಅಂದ್ರೆ ನಿಮ್ಮ ಗಿಡದ 30% ಆ ಬೆಳವಣಿಗೆ ಕಟ್ ಆಗುತ್ತೆ. ಗಿಡ ಹಾಕಿ ಎಲ್ಲ ಮಾಡ್ತಾ ಇದ್ರೆ, ಬಟ್ ನಾನು ಟ್ರಯಲ್ ಮಾಡಿ ನೋಡಿದ್ದೀನಿ. ಬೆಂಡ್ ಆಗಿರೋ ಗಿಡ ಆದ್ರೆ ಯಾವ ತರ ಇದಾಗುತ್ತೆ. ಒಂದು ಆರೋಗ್ಯಕರ ಗಿಡ, ಸ್ಟ್ರೈಟ್ ಇರೋ ಗಿಡದ್ರು ಅದನ್ನ ನಾನು ನೋಡಿದಾಗ ಬೆಂಡ್ ಆಗಿರೋ ಗಿಡ ಆಳಕ್ಕೆ ಹೋಗೋದಿಲ್ಲ, ಫೀಡರ್ ರೂಟ್ಸು ಜಾಸ್ತಿ ಇರೋದಿಲ್ಲ, ಬೆಳವಣಿಗೆ ಕಡಿಮೆ ಆಗುತ್ತೆ. ಅದನ್ನೆಲ್ಲ ನಾವು ಗುರುತು ಮಾಡ್ಕೋಬೇಕು. ಒಂದು ಗುಣಮಟ್ಟದ ಗಿಡ, ಇಲ್ಲಿ ಕೆಲವು ಕಾಫಿ ಗಿಡಗಳನ್ನ ಇಟ್ಟಿದ್ದಾರೆ. ಗಿಡ ತಾಯಿ ಎಲೆನೂ ಇರಬೇಕು ನೀವು ಹಾಕುವಾಗ. ಇದೊಂದು ಎಲ್ಲ ಎಲೆ ಉದುರಿರಬಾರ್ದು. ತಾಯಿ ಎಲೆನೂ ಇದೆ ಚೆನ್ನಾಗಿ ಅಂದ್ರೆ ಆ ಗಿಡ ಆರೋಗ್ಯವಾಗಿದೆ ಅಂತ. ಎರಡನೇದು ನೋಡಿ, ಇಲ್ಲಿ ಚುಕ್ಕಿ ಕಾಣ್ತಾ ಇದೆಯಲ್ಲ, ಏನ್ ಪೆಪ್ಪರಿಗೆ ಫೈಟೋಪ್ತರಾ ಡಿಸೀಸ್ ಬರುತ್ತೆ, ಅದೇ ತರ ಈ ಕಾಫಿಗೆ ಇದಕ್ಕೂ ಒಂದು ಸರ್ಕೋಸ್ಪರ ಅನ್ನೋದು ಒಂದು ಕೊಳೆ ಇದೆ. ಈ ಕೊಳೆ ಬಂದ್ರೆ ನೀವು ಗಿಡನ ನಾಟಿ ಮಾಡಬೇಡಿ. ನೀವು ನರ್ಸರಿನ ತರಿಸ್ಕೋತಿರಲ್ಲ, ಈ ತರ ಚುಕ್ಕಿ ಇದೆ ಅಂತ ಅಂದ್ರೆ ಆ ಗಿಡನ ನಾಟಿ ಮಾಡಬೇಡಿ. ಈ ಗಿಡ ಬೆಳವಣಿಗೆಯಲ್ಲಿ ಕುಂಠಿತ ಆಗುತ್ತೆ, ಕ್ರಾಪ್ 50% ಕಡಿಮೆ ಆಗುತ್ತೆ. ಹಾಗಾಗಿ ಹೆಲ್ದಿ ಪ್ಲಾಂಟ್ ಅನ್ನೇ ಸೆಲೆಕ್ಟ್ ಮಾಡಿ. ನೀವು ಮಾಡಿರೋ ಗಿಡ ನಾನು ಮಾಡ್ಬಿಟ್ಟಿದ್ದೀನಿ, ನಂಗೆ ಖರ್ಚಾಗಿದೆ ಅಂತ ಅಂದ್ರೆ ರೂಟ್ ಆಗಿಲ್ಲ.
ನೋಡಿ ಈ ತರದ್ದು ಸರ್ಕೋಸ್ಪರ ಅಂತ ಡಿಸೀಸ್ ಇದು ಹರಡುತ್ತೆ, ಗಿಡದಿಂದ ಗಿಡಕ್ಕೆ ಹರಡುತ್ತೆ. ಒಂದ್ ಎಲೆಯಲ್ಲಾದ್ರೆ ನೋಡಿ ಒಂದು ಮೇಲ್ ಆಗಿದೆ. ಸ್ವಲ್ಪ ಅನುಕೂಲಕರವಾದ ವಾತಾವರಣ ಅದು ಸಿಕ್ಕಿದಾಗ, ಮಳೆ ಜಾಸ್ತಿ ಆದಾಗ, ವೆಟ್ ಫೀಟ್ ಆದಾಗ ಅದು ಇದು ಗಿಡ ಹಾಕ್ಬೇಕಾದ್ರೆ ನಾವು ತಂದುಬಿಟ್ಟು ಒಂದು ಕಡೆ ಇಟ್ಬಿಡ್ತೀವಿ, ಒಂದು ಬ್ಯಾಸ್ಕೆಟ್ ಅಥವಾ ಒಂದು ಶೆಡ್ಡಲ್ಲೋ ಏನೋ ಇಟ್ಬಿಡ್ತೀವಿ. ಆಮೇಲೆ ಲೇಬರ್ ಸಿಕ್ಕಾಗ ಒಂದು 2-3 ತಿಂಗಳಾದ್ಮೇಲೆ ಹಾಕಲಿಕ್ಕೆ ಇರ್ಬೇಕು. ಅಷ್ಟರೊಳಗೆ ಈ ಚಿಕ್ಕ ಬ್ಯಾಸ್ಕೆಟ್ ಆದರೆ ಅದು ಆ ಕೆಳಗಡೆ ಬೇರು ಬೆಂಡಾಗುತ್ತೆ, ಅದಕ್ಕೆ ಜೇ ರೂಟ್ ಅಂತ ಹೇಳಿ. ಆ ಥರ ಇದ್ದರೆ ಮತ್ತೆ ಅದು ಬೆಳಿಬೇಕಾದ್ರೆ ತೊಂದರೆ ಆಗುತ್ತೆ, ಬರೋದಿಲ್ಲ. ಇದು ತಾಯಿ ಬೇರು ಜೇ ರೂಟ್ ಆದಾಗ ನಮಗೆ ಅಷ್ಟು ಸೂಕ್ತ ಆಗೋದಿಲ್ಲ. ಮತ್ತು ಗಿಡ ಹಾಕ್ಬೇಕಾದ್ರೂ ಕೂಡ ಅಷ್ಟೇ, 15 ವರ್ಷ ದೊಡ್ಡ ಗಿಡ ಅಂದರೆ ದೊಡ್ಡ ಬ್ಯಾಸ್ಕೆಟ್ ಹಾಕಬೇಕು. ಚಿಕ್ಕ ಬ್ಯಾಸ್ಕೆಟಲ್ಲಿ ದೊಡ್ಡ ಗಿಡಕ್ಕೆ ನಾವು ಹೋಗ್ಬಾರ್ದು. ಅದಂತೂ ನೀವು ನೋಡ್ಕೊಳ್ಳಿ. ಇದಂತೂ ನೆಮಟೋಡ್ ಫ್ರೀ ಆಗಿದೆ, ಬೇರು ಕೂಡ ಭಾಳ ಚೆನ್ನಾಗಿದೆ. ಏನಂದರೆ ಎತ್ತರ ಬೆಳೆದಿದೆ, ಉದ್ದ ಬೆಳೆದಿದೆ. ನಾವು ಹಾಕ್ಬೇಕಾದ್ರೆ ಏನು ಮಾಡ್ತಾರೆ ಲೇಬರ್ಸು ಅನ್ಟ್ರೈಂಡು ಇದನ್ನು ಹಿಂಗೆ ಹಗ್ಗು ಥರ ಸುತ್ತಬಿಟ್ಟು ಒಳಗಡೆ ಹಾಕ್ತಾರೆ. ಅದು ಕೂಡ ಕ್ರಮ ನೋಡಿ. ಕಾಯಿ ಬೇರು ನೇರವಾಗಿದೆ, ಇದು ಬೆಂಡ್ ಆಗಿದೆ, ಜೇ ರೂಟ್. ಅದಕ್ಕೆ ನಾವು ಸಾಧಾರಣ ಹಾಕ್ಬೇಕಾದ್ರೆ ಏನು ಮಾಡ್ತೀವಿ, ಉದ್ದ ಬ್ಯಾಸ್ಕೆಟ್ ಇದ್ರೆ ಇಷ್ಟು ಕತ್ತರಿಸ್ಬಿಡ್ತೀವಿ. ಕತ್ತರಿಸಿ ಹಾಕಿ ಅದೇನು ತೊಂದರೆ, ಜೇ ರೂಟ್ ಏನಿದ್ರು ಅದನ್ನ ಕತ್ತರಿಸಿ ನಾವು ಹಾಕ್ತೀವಿ. ಅಥವಾ 5 ಅಥವಾ 7 ಜೊತೆ ಎಲೆ ಇದ್ರೆ ಸಾಕು. ಇನ್ನು ಈಗ ನಾವು ಬೇರೆ ದೇಶಕ್ಕೆ ನಾವು ಹೋಗ್ತೀವಿ, ವಿಯೆಟ್ನಾಂ ಆಗಲಿ ಬ್ರೆಜಿಲ್ ಆಗಲಿ, ಅವರು ದೊಡ್ಡ ಬ್ಯಾಸ್ಕೆಟಲ್ಲಿ ಹಾಕ್ಬಿಡ್ತಾರೆ. ಇಲ್ಲಿ ನಮ್ಮ ಕೂತಿದಾರಲ್ಲ ಲಕ್ಷ್ಮಣ್ ಗೌಡ್ರು, ಅವರು ಆ್ಯಕ್ಚುಲ್ ಆಗಿ ಒಂದು 6-10 ತಿಂಗಳು ದೊಡ್ಡ ಬ್ಯಾಸ್ಕೆಟಲ್ಲಿ ಗಿಡ ಬೆಳೆಸಿ ಗ್ಯಾಪಿಂಗ್ ಮಾಡ್ಕೊಳ್ತಾರೆ. ಸೊ ಅದು ಕೂಡ ನಾವು ಮಾಡ್ಬೋದು. ಸೊ ನಾವಿಲ್ಲಿ ಎಕ್ಸ್ಪ್ಲೇನ್ ಮಾಡ್ತಿರೋದು, ಇನ್ನು ಮುಂದೆ ನಾಟಿ ಮಾಡಬೇಕಾದ್ರೆ ಅವರು ಗಿಡ ಬೇರೆ ಕಡೆಯಿಂದ ತಂದಿದ್ದನ್ನ 5 ಅಥವಾ 7 ಜೊತೆ ಎಲೆ ಇದ್ದಾಗಲೇ ನೀವು ಇದನ್ನ ಪ್ಲಾಂಟ್ ಮಾಡಿ ಇಟ್ಟು. ಈಗ ಇನ್ನೊಂದು ವಿಧಾನ ಇದೆ, 2 ನೀರು ಗಿಡ ಅಂತ. 2 ನೀರು ಗಿಡ ಇಟ್ಟಾಗಲೂ ಕೂಡ ಅದೇ ಸಣ್ಣ ಬ್ಯಾಸ್ಕೆಟ್ಲಿ ಇಟ್ಟರೆ ನಮಗೆ ಈ ಜೇ ರೂಟ್ ಬರೋದಂತೂ ಗ್ಯಾರಂಟಿ. ಥ್ಯಾಂಕ್ ಯು ಸರ್. ಇದು ಜೇ ರೂಟ್ ಹಾಕಿದ್ರೆ ಏನಾಗುತ್ತೆ ಅಂತೇಳಿ ನಾನು ವಿವರಿಸ್ದೆ. ಯಾಕೆಂದ್ರೆ ಸಾಮಾನ್ಯ ಬೆಳೆಗೆ ಗೊತ್ತಿರುತ್ತೆ, ಗೊತ್ತಿಲ್ದಿರೋದನ್ನ ಈಗ ಒಂದು ದಿವಸ ನೀವು ಇಡೀ ದಿವಸ ಇಲ್ಲಿ ಏನೋ ಒಂದು ವಿಚಾರ ಸಿಗುತ್ತೆ ಅಂತ ಬಂದಿರ್ತೀರಾ. ಒಂದು ಸಣ್ಣ ಪುಟ್ಟ ವಿಚಾರದಲ್ಲಿ ನಿಮ್ಮ ತೋಟದಲ್ಲಿ ದೊಡ್ಡ ಬದಲಾವಣೆಗಳು ಆಗುತ್ತೆ. ಎಲ್ಲೇ ಸೆಮಿನಾರ್ ಆದ್ರೂ ಹೋಗಿ ಅಲ್ಲಿ ಇಡೀ ದಿನ ಗೊತ್ತಿದ್ದೆ ನನಗೆ ಗೊತ್ತು ಅನ್ಕೊಂಡಿರ್ಬೇಡಿ, 1-2 ಪಾಯಿಂಟ್ ಸಿಗುತ್ತೆ. ಜೇ ರೂಟ್ ಹಾಕೋದ್ರಿಂದ ನಿಮಗೆ 30% ಇಳುವರಿ ಕಡಿಮೆ ಆಗುತ್ತೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಡಾಕ್ಟರ್ ಹೇಳ್ದಂಗೆ ಜೇ ರೂಟ್ ಆಗಿದೆ ಅಂದರೆ ಬೆಂಡ್ ಆಗಿರೋ ಭಾಗಕ್ಕೆ ಕತ್ತರಿಸಿ ನಾಟಿ ಮಾಡಿ, ಆಗ ಮತ್ತೆ ಅಲ್ಲಿ ಬೇರೆ ರೂಟ್ ರಿಲೀಸ್ ಆಗುತ್ತೆ. ಬಟ್ ಆ ಕತ್ತರಿಸೋದಕ್ಕಿಂತನೂ ಕರೆಕ್ಟ್ ಸಮಯದಲ್ಲಿ ನೀವು ಪ್ಲಾಂಟ್ ಮಾಡಿದ್ರೆ ತುಂಬ ಹೆಲ್ದಿಯಾಗಿ ಬರುತ್ತೆ. ಎರಡನೇದು, ಇದು ಅರೇಬಿಕಾಗೆ ನಮಗೆ ಕಾಡ್ತಾ ಇರೋವಂಥದ್ದು. 2 ತುಂಬ ಕಾಡ್ತಾ ಇರೋವಂಥದ್ದು. ಒಂದು ಸ್ಟೆಮ್ ಬೋರರ್, ನಮ್ಮ ಸ್ಟೆಮ್ಗೆ ಡ್ಯಾಮೇಜ್ ಮಾಡಿ ಸ್ಟೆಮ್ ಬೋರರಿಂದ ನಮ್ಮ ಏರಿಯಾದಲ್ಲಿ ಬಹಳ ಕಾಫಿಗಳು ನಾಶ ಆಗಿದೆ, ತೋಟಗಳು. ಇತ್ತೀಚಿನ ದಿನಗಳಲ್ಲಿ ಅದನ್ನು ಸ್ವಲ್ಪ ಹತೋಟಿ ಕ್ರಮ ಗೊತ್ತಿರೋದ್ರಿಂದ ಮತ್ತೆ ಸಕ್ಸಸ್ ಆಗ್ತಾ ಇದ್ದೀವಿ. ಇದು ಎರಡನೇದು ನಮಗೆ ಟ್ರಬಲ್ ಇರೋವಂಥದ್ದು. ಬೇರೆ ಪೆಪ್ಪರ್ಗೆ ಬೇರೆಕ್ಕೆಲ್ಲ ಹೋಲಿಸ್ಕೊಂಡ್ರೆ ಭಾಳ ದೊಡ್ಡ ತೊಂದರೆ ಇಲ್ಲ, ಹೆದರ್ಕೊಂಡು ಇದು ಮಾಡೋ ಅಂಥದ್ದೇನಿಲ್ಲ. ಒಂದಷ್ಟು ಲೇಬರ್ ಜಾಸ್ತಿ ಬೇಕಾಗುತ್ತೆ, ಒಂದಷ್ಟು ಕಾರ್ಯಚಟುವಟಿಕೆಗಳು ಬೇರೆ ಕ್ರಾಪಿಗೆ ಕಂಪೇರ್ ಮಾಡಿದ್ರೆ ಕಾರ್ಯ ಜಾಸ್ತಿ ಇರುತ್ತೆ, ಕೆಲಸ ಕಾರ್ಯಗಳು. ಬಟ್ ಅಷ್ಟೇ ಪ್ರಾಫಿಟ್ ಇದೆ. ನೀವು ತುಂಬ ಚೆನ್ನಾಗಿ ಪ್ರೊಡಕ್ಷನ್ ತೆಗೆದಿದ್ದಲ್ಲಿ ಬಹಳ ದೊಡ್ಡ ಆದಾಯ. ಅಡಿಕೆ ಮತ್ತು ಕಾಫಿ ಅರೇಬಿಕಾ ಒಳ್ಳೆ ಗುಡ್ ಕಾಂಬಿನೇಷನ್. ಅದ್ರ ಜೊತೆಗೆ ಪೆಪ್ಪರ್ ಇಟ್ಕೊಂಡ್ರೆ, ಯಾಕೆ ಇಲ್ಲಿ ವಿಶೇಷವಾಗಿ ಕಾಫಿ ಜೊತೆಗೆ ಇಲ್ಲಿ ಮಾಡಿದ್ದಾರೆ ಅಂದರೆ, ಇಲ್ಲಿ ನೀವು ತೋಟಕ್ಕೆ ಹೋದರೆ, ಯಾರು ಹೋಗಿಲ್ಲ ಒಂದು ಗಳಿಗೆ ಅಲ್ಲಿ ನೀವು ಹೋಗಿ ನೋಡ್ಕೊಬಂದ್ರೆ, ಅಡಿಕೆ, ಕಾಫಿ, ಮೆಣಸು, ಸೊ ಗುಡ್ ಕಾಂಬಿನೇಷನ್. 3 ಬೇಡಿಕೆ ಇರೋಂಥ ಬೆಳೆ, ತುಂಬ ಲಾಭದಾಯಕವಾಗಿ ಭಾಳ ದೊಡ್ಡ ಆದಾಯದಲ್ಲಿ ನೀವು ಮಾಡ್ಬೋದು. ಈ ಥರದ್ದು ಬರಕ್ಕೆ ಮುಂಚೆಗೆ ನಾವು ಸ್ಪ್ರೇ ಮಾಡ್ಕೋಬೋದು. ಸಿಸ್ಟಮಿಕ್ ಫಂಗಿಸೈಡ್ ಇದೆ, ಅದನ್ನು ನಾವು ಸ್ಪ್ರೇ ಮಾಡಿಕೊಂಡ್ರೆ ಇಮಿಡಿಯೇಟಾಗಿ ಹತೋಟಿಗೆ ತಗೋಬೋದು. ಇದನ್ನು ಬಂದಾದ್ಮೇಲೂ ಸಹ ನಮಗೆ ಹತೋಟಿ ಕ್ರಮ ಮಾಡ್ಬೋದು, ತುಂಬ ತೊಂದರೆ ಇಲ್ಲ. ಹಾಗೆ ಬಿಟ್ಟರೆ ಎಲ್ಲ ಆವರಿಸ್ಕೊಂಡು ಎಲೆ ಎಲ್ಲ ಉದುರೋಗುತ್ತೆ, ಮತ್ತೆ ವಾಪಸ್ ಪ್ರತಿ ವರ್ಷ ಆ ಗಿಡಕ್ಕೆ ಬರ್ತಾ ಇರುತ್ತೆ. ಮತ್ತೆ ನಿರಂತರವಾಗಿ
ಇದು ಅದೇ ನರ್ಸರಿ ಹಂತದಲ್ಲಿ ಗಿಡಗಳು ತರಬೇಕಾದ್ರೆ ಇದಕ್ಕೇನು ತೊಂದರೆ ಇಲ್ಲ, ಒಂದೇ 2 ಚುಕ್ಕೆ ಇದೆ ಅಂತ ಹೇಳ್ತಾರೆ. 2 ಅಲ್ಲಿ ಧರ್ಮಣ್ಣ ಹೇಳಿದ್ರು, ಸರ್ಕೋಸ್ಪುರ ಅಂದ್ಬಿಟ್ಟು. ಅದ್ರ ಜೊತೆ ಇನ್ನೊಂದು ಮೈರೋಥಿಸಿಯಮ್ ಅಂತ ಅಂತಾರೆ. ಆ ಮೈರೋಥಿಸಿಯಮು ನೋಡಿದ್ರೆ ನಾವು ಸ್ವಲ್ಪ ಕಪ್ಪೆ ಕಣ್ಣು ಥರನೇ ಕಾಣಿಸುತ್ತೆ, ಹಾಗೆ ನೋಡಿದ್ರೆ ಮತ್ತೆ ಅದು ಸ್ಟೆಮ್ ಮೇಲೆ ಹೋಗುತ್ತೆ. ಅದೇನಾದ್ರು ಮೈರೋಥಿಸಿಯಮ್ ಬಂದಿದ್ದೇನಾದರೂ ನಾವು ಹಾಕಿದ್ರೆ ಯಾವ ಕಾರಣಕ್ಕೂ ಅದು ಉದ್ದಾರ ಆಗುತ್ತೆ, ಸದಾ ಡಿಫೋಲೇಷನ್ ಆಗುತ್ತೆ, ಮತ್ತು ಸ್ಟೆಮು ಇನ್ಫೆಕ್ಷನ್ ಆಗಿ ಮತ್ತೆ ಎಸ್ಟಾಬ್ಲಿಷ್ ಆಗುತ್ತೆ. ಮತ್ತು ಇನ್ನೊಂದು ಕ್ರಮ ಏನಂತಾರೆ, ನಾವು ನರ್ಸರಿ ಮಾಡಬೇಕಾದ್ರೆ, ಈಗ ನನಗೆ ಸುಹಾಸ್ ಹೆಗ್ಡೆ ಕೊಟ್ಟ ಮಾಹಿತಿ ಪ್ರಕಾರ ಅಲ್ಲಿ ನಾವು ಆಯ್ದ ಗಿಡಗಳಿಂದ ನಾವು ಹಣ್ಣು ಬೀಜ ಕೊಡೋದು ಶುರು ಮಾಡಿದ್ವಿ. ಇವರು 10 ಗಟ್ಟಲೆ ಕೊಟ್ಟರೆ ಅಟ್ಲೀಸ್ಟ್ ನಾವು ಕ್ವಿಂಟಾಲ್ ಗಟ್ಟಲೆ ಕೊಡ್ತೇವೆ. ಇದು ಈ ವರ್ಷ 1200 kg ಚಂದ್ರಗಿರಿ ಮತ್ತು F1 ಇಲ್ಲಿಂದ ನಾವು ಕೊಟ್ಟಿದ್ದೀವಿ. ಈಗಾಗಲೇ ಮೊಳಕೆ ಬಂದಿರ್ಬೋದು. ಮೊಳಕೆ ಬರಬೇಕಾದ್ರೆ ನೀವು ಕಾಫಿ ಬೋರ್ಡ್ ಒಂದು ಡೈರೆಕ್ಟ್ ನೋಡಿ, ಅಲ್ಲಿ ಕರೆಕ್ಟಾಗೇ ಭಾಳ ಹಿಂದೆನೇ ಅವರೆಲ್ಲ ಸಂಶೋಧನೆ ಮಾಡಿ ಇದು ಟೋಪಿ ಸ್ಟೇಜಲ್ಲಿ ಅದನ್ನು ನಾವು ಗಿಡಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಅಂತ. ಕೆಲವು ಸತಿ 2 ಎಲೆ ಬರಲಿ ಪರವಾಗಿಲ್ಲ, 4 ಎಲೆ ಬೆಳೆದ್ರೆ ಅದು ಖಂಡಿತ ಮಾಡಬೇಕು. ಟೋಪಿ ಸ್ಟೇಜಲ್ಲಿ ಹಾಕಿದಾಗ ಆಲ್ಮೋಸ್ಟ್ 99.8% ಎಸ್ಟಾಬ್ಲಿಷ್ಮೆಂಟ್ ಬರುತ್ತೆ. ಅದರಲ್ಲಿ 100%ಗೆ ಈಗ ನಾವು 1000 ಹಾಕಿದ್ರೆ ಒಂದು 2 ಗಿಡ ಹೋಗಿರುತ್ತೆ ಅಷ್ಟೇ ಹೊರತು, ಅದು ನಾವು ಹ್ಯಾಂಡ್ಲಿಂಗ್ ಪ್ರಾಬ್ಲಮ್ ಇಂದ ಅಷ್ಟೇ. ಅದೊಂದು ನೀವು ಎಚ್ಚರಿಕೆ ತಗೋಬೇಕು. ಈಗ ಯಾರಾದರೂ ಕಾಫಿ ಬೀಜ ಬಿತ್ತನೆ ಮಾಡಿದ್ರೆ ಇನ್ನೊಂದು 40-45 ದಿವಸಕ್ಕೆ ಅದು ಮೊಳಕೆ ಬರುತ್ತೆ. ಮೊಳಕೆ ಬಂದಾಗ ಟೋಪಿ ಸ್ಟೇಜಲ್ಲಿ ಅದು ಟ್ರಾನ್ಸ್ಫರ್ ಮಾಡಿ. ದಯವಿಟ್ಟು ನಾವು ಒಂದೇ ಟೀಮು, ನಾವು ಅವ್ರು ಕಡಿಮೆ ನಾಲೆಡ್ಜು ನಾವು ಇದು ಅಂತಲ್ಲ, ನಮ್ಮ 7P ಟೀಮಲ್ಲೂ ಕೂಡ ಇದೇ ವ್ಯವಸ್ಥಿತವಾಗಿಯೇ ಅದು ನಾವು ಯಾವುದನ್ನ ಒಂದು ಕಾಂಪ್ಲಿಮೆಂಟ್ ಮಾಡಿಕೊಂಡು ಇನ್ಫಾರ್ಮೇಷನ್ ಶೇರ್ ಮಾಡ್ಕೊಳ್ತಾ ಇರ್ತೀವಿ. ಅದೊಂದು ದಯವಿಟ್ಟು ನೀವು ಫಾಲೋ ಮಾಡಿ. ಮೊಳಕೆ ಬಂದಾಗ ಟೋಪಿ ಸ್ಟೇಜಲ್ಲೇ ನೆಕ್ಸ್ಟ್ ಬ್ಯಾಸ್ಕೆಟ್ಗೆ ನೀವು ಟ್ರಾನ್ಸ್ಪ್ಲಾಂಟ್ ಮಾಡಿ, ಮತ್ತೆ ಅದು 5 ಜೊತೆ ಅಥವಾ 7 ಜೊತೆ ಎಲೆಗಳು ಬಂದಾಗ ತಕ್ಷಣ ಹಾಕಿ. ಆಮೇಲೆ ಯಾವುದೇ ಕಾರಣಕ್ಕೂ ಕೂಡ ಮಾರುಕಟ್ಟೆಯವರು ಮಾಡ್ತಾರೆ 4.25 ಇಂಚು, ಅದು ಬೇಡ. ನಮಗೆ ಮಿನಿಮಮ್ 4.25 ಇಂಚ್ ಇದ್ದಿದ್ದು 9 ಇಂಚ್ ಉದ್ದ ಇರಲಿ ಬ್ಯಾಸ್ಕೆಟ್, ಅಷ್ಟಿದ್ರೆ ನಮಗೆ ಚೆನ್ನಾಗಿ ಎಸ್ಟಾಬ್ಲಿಷ್ಮೆಂಟ್ ಬರುತ್ತೆ. ಡಾಕ್ಟ್ರು ಒಂದೇ ಟೀಮು ಅಂತ ಹೇಳಿದ್ರು. ವ್ಯತ್ಯಾಸ ಏನಂದರೆ ಅವ್ರ ಶಿಷ್ಯ ನಾನು, ಅವರು ನಮ್ಮ ಗುರುಗಳು. ಹಾಗಾಗಿ ಅದನ್ನ ನಮಗೆ ಅವ್ರು ಹೇಳ್ಕೊಟ್ಟಿದ್ದು ಚಾಚು ತಪ್ಪದೆ ನಾವು ಎಲ್ಲ ಕಡೆ ಹೇಳ್ಕೊಡೋ. ಹಾಗಾಗಿ ಇದನ್ನ ಈಗ ಅಂದರೆ ನನ್ನ ತೋಟದ ಪ್ರೊಡಕ್ಷನ್ ನಾನು ಹೇಳ್ಬಿಡ್ತೀನಿ. ಭಾಳ ಹಿಂದೆನೆ ಬ್ರೆಜಿಲಲ್ಲಿ ಭಾಳ ದೊಡ್ಡ ಕ್ರಾಪ್ ಕುಯ್ತಾರೆ, 20 ಚೀಲ ಕುಯ್ತಾರೆ. ಅಂದರೆ ಒಂದು ಏಮ್ ಮಾಡಿದರೆ ಸಕ್ಸಸ್ ಆಗುತ್ತೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ. ಇನ್ನೊಂದು 10 ಮಿನಿಟ್ಸಲ್ಲಿ ನಾನು ನನ್ನ ವಿಶೇಷವಾದ ಇನ್ನೊಂದೆಷ್ಟು ಪಾಯಿಂಟ್ ಇದೆ ಅದು ಹೇಳಿಬಿಟ್ಟು ನಾನು ಮುಗಿಸ್ತೀನಿ. ಮತ್ತು ಮಧ್ಯಾಹ್ನದ ನಂತರ ಸಂವಾದ ಕಾರ್ಯಕ್ರಮ, ಪ್ರಶ್ನೆ ಏನಿದ್ರು ಆಗ ಮಾತಾಡೋಣ, ಮತ್ತೆ ಟೈಮ್ ಇದ್ರೆ ಆಗ ಮತ್ತೆ ಮಾತಾಡೋಣ. ಏನಂತಂದರೆ ಹಾಂ, ಅದು ನೀವು ಕವರ್ ಮಾಡಿ ಸರ್, ಅದು ನೀವು ಕವರ್ ಮಾಡಿ. ಇದನ್ನು ನಾವು ನಂದು ಪ್ರೊಡಕ್ಷನ್ನ ನಾನು ಏನು ಮಾಡಿದೆ ಅಂದರೆ 10 ರಿಂದ 12 ಚೀಲ ನಮ್ಮದು ಪ್ರೊಡಕ್ಷನ್ ವಾಡಿಕೆ ಕ್ರಾಪ್ ಇತ್ತು. ಬುಕ್ಕಲ್ಲೆಲ್ಲ ಓದುವಾಗ ಬ್ರೆಜಿಲ್ 1 ಟನ್ 20 ಚೀಲ ಬೆಳೆಯೋದ, ಹಿಂದೆ ನಾನು ಹೇಳ್ತಾರೆ 1 ಟನ್ ಬೆಳೀತಾರೆ. ನಾನು ಕೂತ್ಕೊಂಡು ಯೋಚನೆ ಮಾಡಿದೆ, ಕಾಲೇಜ್ ಮುಗಿಸಿ ಬಂದಿದ್ದೆ, ಯಾಕೆ ಇಲ್ಲಿ 8 ಬ್ಯಾಗ್ 10 ಬ್ಯಾಗ್ ಹಾಕ್ತೀವಿ, ನಮಗೆ ಯಾಕೆ 1 ಟನ್ ಬರ್ತಾ ಇಲ್ಲ ಅಂತೇಳಿ ನಾನು ಅದು ಹುಡ್ತಾ ಹೋದಾಗ ವಿಚಾರಿಸಿದ್ರೆ ಒಳ್ಳೆ ತಳಿ ಗಿಡ ಹಾಕಬೇಕು ಅಂತ. ಒಳ್ಳೆ ತಳಿ ಗಿಡ ಹಾಕಿ ಆಯಿತು, ಬರ್ತಾ ಇಲ್ಲ. ಮತ್ತೇನು ಮಾಡಬೇಕು, ಮತ್ತು ಅದಕ್ಕೆ ನ್ಯೂಟ್ರಿಷನ್ ಮ್ಯಾನೇಜ್ಮೆಂಟ್ ಮಾಡಬೇಕು, ಸ್ಟ್ರೆಸ್ ಕೊಡಬೇಕು, ಹೂವಿನ ನೀರು ಕೊಡಬೇಕು, ಈ ಥರದ್ದೆಲ್ಲ ಆಯಿತು. ನಾನು ಅದನ್ನೆಲ್ಲ ಒಂದು ಪಟ್ಟೆನಲ್ಲಿ ನಾನು ಟ್ರಯಲ್ ಮಾಡಿದ್ದೆ. ಇದು ಹೇಳ್ತಾ ಇರೋದು 25 ವರ್ಷದ ಹಿಂದೆ ನಾನು ಮಾಡಿದ ಪ್ರಯೋಗ ನಾನು ಹೇಳ್ತಾ ಇರೋದು. ಏನು ಅಂದರೆ ನಾನು 20 ಚೀಲ ಎಕರೆಗೆ ಕಾಫಿ ಕುಯ್ಬೇಕು, ಪಾರ್ಚ್ಮೆಂಟ್ ಅಂತ. ಹಾಗೆಲ್ಲ 8 ರಿಂದ 10 ಬ್ಯಾಗ್ ಕುಯ್ತೀರ ಅಂತ. ಈಗಲೂ ಕೆಲವರು ಅದೇ ಕುಯ್ಯೋಕ್ಕಾಗಲ್ಲ ಅಂತ ಈಗಲೂ 8-10 ಬ್ಯಾಗ್ ಕುಯ್ತಾ ಇದ್ದಾರೆ. ಬಟ್ ವಿಶೇಷವಾಗಿ ಯಾರು ಅಳವಡಿಸ್ಕೊಂಡಿದ್ದಾರೆ ಅವರೆಲ್ಲ ಭಾಳ ದೊಡ್ಡ ಕ್ರಾಪನ್ನು ಕುಯ್ತಾ ಇದ್ದೀವಿ. ಅದರಲ್ಲಿ ಏನಂತಂದರೆ ಮೊದಲಿಗೆ ಒಂದು ಒಳ್ಳೆ ತಳಿ, ಅದಾದಮೇಲೆ ತಳಿ ಹುಡುಕಿ ಹಾಕಿ ಆಯಿತು. ಇಷ್ಟೇ ಅಳತೆಯಲ್ಲಿ ಹಾಕಬೇಕು, ಹೈ ಡೆನ್ಸಿಟಿ ಹಾಕಬೇಕು, ಅದು ಹಾಕಿ ಆಯಿತು. ನ್ಯೂಟ್ರಿಷನ್ ವಿಶೇಷವಾದ ಗೊಬ್ಬರಗಳನ್ನು ಇಂತಿಂಥ ಟೈಮಿಗೆ ಇಷ್ಟೇ ಕೊಡಬೇಕು, ಕೊಟ್ಟಾಯಿತು. ಮತ್ತು ಚಿಗುರು, ಅದಕ್ಕೆ ಏನು ಅನಗತ್ಯ ಏನು ಚಿಗುರು ಬರುತ್ತೆ ಆ ಚಿಗುರನ್ನ ನಿಯಂತ್ರಣ ಮಾಡಬೇಕು, ಮಾಡಿ ಆಯಿತು. ಇಷ್ಟೇ ಪ್ರಮಾಣದಲ್ಲಿ ನೆರಳಿರಬೇಕು. ನೆರಳು ಜಾಸ್ತಿ ಇಟ್ಕೊಂಡ್ರು ತಪ್ಪು, ನೆರಳು ಕಮ್ಮಿ ಇಟ್ಕೊಂಡ್ರು ತಪ್ಪು. ಅದನ್ನು ಮಾಡಿ ಆಯಿತು. ಅದೆಲ್ಲ ಮಾಡಿ ಆದಮೇಲೆ ರಿಸಲ್ಟ್ ಬಂತು. ಅವತ್ತಿನ ಕಾಲದಲ್ಲಿ ನಾವು 22-23 ಚೀಲ ಕಾಫಿ ಕುಯ್ದಾಯಿತು. ಕುಯ್ದಾದ್ಮೇಲೆ ಗಿಡ ವೀಕ್ ಆಗುತ್ತೆ, ದೊಡ್ಡ ಕ್ರಾಪ್ ಕುಯ್ದ್ರೆ ವೀಕ್ ಆಗುತ್ತೆ ಅಂದರು. ಇಲ್ಲ, ನ್ಯೂಟ್ರಿಷನ್ ಚೆನ್ನಾಗಿ ಮಾಡಿದ ಕಾರಣದಿಂದ ಮತ್ತೆ ಎಗೇನ್ ಒಳ್ಳೊಳ್ಳೆ ಕ್ರಾಪ್ ಕುಯ್ತಾ 40 3 ಚೀಲದವರೆಗೂ ನಾವು ಒಂದು ಎಕರೆಗೆ ಪಾರ್ಚ್ಮೆಂಟನ್ನು ಕುಯ್ದಿದ್ದೀವಿ.
ಈ ವರ್ಷನೂ ಒಂದು ಬ್ಲಾಕಲ್ಲಿ 31 ಬ್ಯಾಗ್ ಪಾರ್ಚ್ಮೆಂಟು. ವಾಲ್ಯೂಮ್ ತೆಗ್ದಾಯ್ತು, ಗುಣಮಟ್ಟನೂ ಇರಬೇಕು. ಬರೀ ವಾಲ್ಯೂಮಿಂದ ಏನೂ ಆಗಲ್ಲ, ಒಂದು ಗುಣಮಟ್ಟನೂ ಮಾಡಬೇಕು. ಗುಣಮಟ್ಟ ಅಂತಂದರೆ ನಮ್ಮದು ಕಾಫಿನಲ್ಲಿ ಏನು ಗುಣಮಟ್ಟ ಅಂತಂದರೆ, ಈಗ ಹೆಚ್ಚು ಅವ್ರಿಗೆ ಇದನ್ನೇ ಮಾತಾಡೋಕ್ಕೆ ನನಗೆ ಹೇಳಿರೋದು, ಕ್ವಾಲಿಟಿ. ನೀವು ಕಾಫಿ ಬೆಳಿತೀರಲ್ಲ, ದಯವಿಟ್ಟು ಗುಣಮಟ್ಟಕ್ಕೆ ಬೇರೆ ನೀವು ಪೆಪ್ಪರ್ಗೆ ಅಡಿಕೆಗೆ ಎಲ್ಲಕ್ಕೂ ಗುಣಮಟ್ಟ ಬೇಕು. ಪೆಪ್ಪರ್ದೇನು ಹಂಗೆ ಮಾಡಿದ್ರೆ ಆಮೇಲೆ ಡಾಕ್ಟ್ರು ನನಗೆ ಹೊಡೆದ್ಬಿಡ್ತಾರೆ ಒಂದೇ ಇಟ್ಟು. ಏನು ಗುಣಮಟ್ಟ ಇದೆ ಅದು ಇನ್ನೂ ವಿಶೇಷವಾಗಿ ನಾವು ಅಳವಡಿಸ್ಕೊಳ್ಳೇಬೇಕು. ಪೆಪ್ಪರ್ ಹೆಂಗೋ ನಮ್ಮದು ಎಕ್ಸ್ಪೋರ್ಟ್ ಆಗ್ತಾ ಇಲ್ಲ, ಒಂದು ತಿಳ್ಕೊಳ್ಳಿ. 80% ಪೆಪ್ಪರು ನಮ್ಮ ಇಂಡಿಯಾದಲ್ಲೇ ಕನ್ಸಂಪ್ಷನ್ ಆಗ್ತಾ ಇದೆ. ಹಾಗಾಗಿ ಹೆಂಗೋ ನಡೆದು ಹೋಗ್ತಾ ಇದೆ. ಇದು ಹಂಗಲ್ಲ, ಇದು ಯುರೋಪ್ಗೆ ಹೆಚ್ಚಾಗುತ್ತೆ. ನಮ್ಮ ಚೇರ್ಮನ್ ಸಾಹೇಬ್ರು ಹೇಳ್ದಂಗೆ 70%ಗಿಂತ ಅಧಿಕ ನಮ್ಮದು ಕಾಫಿ ಎಕ್ಸ್ಪೋರ್ಟ್ ಮೇಲೆ ಅವಲಂಬಿತವಾಗಿದ್ದೀವಿ. ಅಲ್ಲಿ ಅವರು ಪ್ರತಿ ವರ್ಷ ಒಂದೊಂದು, ನಾನು ಟ್ರೇಡಿಂಗಲ್ಲೂ ಇರೋದ್ರಿಂದ ಪ್ರತಿ ವರ್ಷ ಒಂದೊಂದು ಕಂಡೀಷನ್ಗಳು ಅವ್ರದ್ದು ಬಂದೇ ಬರುತ್ತೆ. ಭೇಟಿ ಮಾಡ್ತಾರೆ, ನಮಗೆ ನೆಕ್ಸ್ಟ್ ಈ ಥರ ಇದ್ರಾಗಲ್ಲ, ಹಿಂಗಿರಬೇಕು. ಯಾವ ಥರ ಅಂತಂದರೆ ನಾವು ಅಷ್ಟು ದೊಡ್ಡ ಇದಿರೋ ಪ್ರೊಡಕ್ಷನ್ ಇರೋದ್ರಿಂದ ನಾವು ಅವ್ರು ಹೇಳುವಂಗೆ ಕೇಳಲೇಬೇಕು. ಮತ್ತು ಅವ್ರು ಕೇಳೋದು ನಾವು ಕೂತ್ಕೊಂಡು ನೋಡಿದಾಗ ಅದು ಸರಿ ಇದೆ, ನಾವು ದುಡ್ಡು ಕೊಡ್ತೀವಿ ಇಷ್ಟು, ನೀವು ಒಳ್ಳೆ ಪದಾರ್ಥ ಕೊಡಿ, ನಮಗೆ ಹಿಂಗೆ ಮಾಡಿಕೊಡಿ, ನಮಗೆ ಹಿಂಗೆ ಬೇಕು. ಕಾಫಿ ಉತ್ಪಾದನೆ ಮಾಡೋದು, ಗಿಡದಲ್ಲಿ ಹಣ್ಣುಗಳನ್ನು ಬರ್ಸೋದು ವಿಶೇಷ ಅಲ್ಲ. ಅದರಲ್ಲಿ ಎ ಗ್ರೇಡ್ ಜಾಸ್ತಿ ಇರಬೇಕು. ಅರೇಬಿಕಾದಲ್ಲಿ ಮಾನದಂಡ ಏನಂತಂದರೆ, ವಿಶೇಷ ಏನಂತಂದರೆ ಹೀಗೆ ಇರಬೇಕು ಅಂತಿರೋದು ಕಾಫಿಲಿ ಮಾತ್ರ. ಎ ಗ್ರೇಡ್ ಇಷ್ಟೇ ಇರಬೇಕು, ಔಟನ್ ಇಷ್ಟು ಇರಬೇಕು. ಅದಕ್ಕೆಲ್ಲ ಒಂದು ರೂಪುರೇಷೆ R&D ಮಾಡಿ ಭಾಳ ಚೆನ್ನಾಗಿ ಕಾಫಿ ಬೋರ್ಡ್ ಅವರು ವಿಶೇಷವಾಗಿ ಮಾಡಿ ಅದನ್ನು ದಾಖಲೆ ಮಾಡಿದ್ದಾರೆ. ಅದನ್ನು ಫಾಲೋ ಮಾಡಬೇಕು. ಈಗ 52% ಎ ಇರಬೇಕು, ಅದರೊಳಗಡೆ ಇದ್ದರೆ ಡಿರೆಕ್ಷನ್ಸ್ ಆಗುತ್ತೆ, ಅದರೊಳಗಡೆ ಇದ್ದರೆ ಕಾಫಿ ಸಾಧಾರಣ ಕಾಫಿ ಅಥವಾ ಕಳಪೆ ಕಾಫಿ ಅಂತ ಆಗುತ್ತೆ. ಮತ್ತು ಔಟನ್ 41 kg, ಅಂದರೆ ಪಾರ್ಚ್ಮೆಂಟನ್ನು ಕ್ಯೂರ್ ಮಾಡಿದಾಗ 41 kg ಬೇಳೆ ಸಿಗಬೇಕು. ಅದು ಸಿಗ್ತಾ ಇದೆ ಸಾಮಾನ್ಯವಾಗಿ. ಇಲ್ಲಿ ತುಂಬ ವಿಶೇಷ ಅಂತ ಅಂದರೆ ಎ ಗ್ರೇಡ್ ಬರಬೇಕು. ಎ ಗ್ರೇಡು 55, 60, 65 ಹಿಂಗೆಲ್ಲ ಬಂದರೆ ಭಾಳ ಒಳ್ಳೆ ಕಾಫಿ. ನನ್ನ ತೋಟದ ಈ ವರ್ಷ 76% ಎ ಬಂದಿದೆ. ಒಂದು ಪ್ರೊಡಕ್ಷನ್ ಬರೋ ಜೊತೆಗೆ ಆ ಎ ಗ್ರೇಡ್ ಜಾಸ್ತಿ ಬಂದಾಗ ಕಪ್ಪಿಂಗ್ ಕ್ವಾಲಿಟಿ ಜಾಸ್ತಿ ಆಗುತ್ತೆ. ಆ ಸ್ಪೆಷಾಲಿಟಿ ಕಾಫಿಗೆ ಚೇರ್ಮನ್ ಅವರು ಆಗಲೇ ಹೇಳಿದರು 80+ ಸ್ಕೋರ್ ಬರಬೇಕು, 85+ ಸ್ಕೋರ್ ಬರಬೇಕು. ಆ ಗುಣಮಟ್ಟದಲ್ಲಿ ನಮಗೆ ದೊಡ್ಡ ಮಟ್ಟದ ಅವಾರ್ಡು ಸಿಕ್ಕಿದೆ. ನಮಗೆ ಇಂಟರ್ನ್ಯಾಷನಲ್ ಅವಾರ್ಡು ಕಾಫಿನಲ್ಲಿ ನ್ಯೂಯಾರ್ಕ್ ಸಿಟಿನಲ್ಲಿ ಅವಾರ್ಡು ಗೌರವಿಸ್ತಾ ಇದ್ದಾರೆ ಕರೆದು. ಅದು ಹಲವಾರು ಜನಕ್ಕೆ ಸಿಗ್ತಾ ಇದೆ, ಪ್ರತಿ ವರ್ಷ ಒಬ್ಬೊಬ್ಬರು ಸಿಗ್ತದೆ. ಯಾರು ಅಚೀವ್ ಮಾಡ್ತಾರೋ ಅವ್ರಿಗೆಲ್ಲ ಸಿಗ್ತಾ ಇದೆ. ಆ ಪ್ರಯತ್ನ ಮಾಡಿದ್ರೆ ನಿಮಗೂ ಅವಾರ್ಡ್ ತಗೋಬೋದು. ಹಾಗಾಗಿ ಆ ಗುಣಮಟ್ಟನ ನಾವು ಕಾಪಾಡಬೇಕಂತ ಅಂದಾಗ ಒಳ್ಳೊಳ್ಳೆ ನ್ಯೂಟ್ರಿಷನ್ಗಳನ್ನು ಕೊಡಲೇಬೇಕಾಗುತ್ತೆ. ಮತ್ತು ಹಾರ್ವೆಸ್ಟ್ ಅರೇಬಿಕನ್ನು 3 ರೌಂಡ್ ಮಿನಿಮಮ್ ಕೊಯ್ಲೇಬೇಕಾಗುತ್ತೆ. ಒಂದೇ ಸರಿ ಹಣ್ಣು ಕಾಯೆಲ್ಲ ಕೊಯ್ದಾಗ, ಕಾಯಿದ್ದಾಗ ನಿಮಗೆ ಎಲ್ಲ ಮಿಕ್ಸ್ ಆಗುತ್ತಲ್ಲ, ಗುಣಮಟ್ಟದ ಕಾಫಿ ಬರಲ್ಲ. ಅಂದರೆ ಒಂದು ವಿಶೇಷವಾದ ಗುಣಮಟ್ಟ ಮಾಡಬೇಕಂತ ಅಂದಾಗ ಅರೇಬಿಕಾ ನೀವು 3 ರೌಂಡ್ ಕೊಯ್ಲೇಬೇಕು. ರೋಬಸ್ಟ ಬೇಕಾದರೆ 2 ರೌಂಡ್ ಕೊಯ್ಬೋದು, ಅಥವಾ ಒಂದೇ ರೌಂಡಿಗೆ 80% ಹಣ್ಣಾದಾಗ ಕೊಯ್ದು ಚರಿನ ಮಾಡ್ಬೋದು. ಮತ್ತು ಬ್ಲ್ಯಾಕ್ಸ್ ಮತ್ತು ರೆಡ್ ಬೀನ್ಸ್ ಬರಲೇಬಾರ್ದು ಅರೇಬಿಕಾದಲ್ಲಿ. ನೀವು ಹಣ್ಣು ಕೊಯ್ದು ಅದೇ ದಿವಸ, ಇದು ಮಾತ್ರ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಇದು. ಈಗ ಹೆಂಗ ಸ್ವಲ್ಪ ಯಾರೋ ಬಂದು ತಗೊಂಡೋಗಿ ಯಾವುದೋ ಒಳ್ಳೇದ್ರ ಜೊತೆಗೆ ಮಿಕ್ಸ್ ಮಾಡಿ ಕೊಡ್ತಾ ಇರ್ಬೋದು ನಿಮಗೆ. ನಾನು ಹಿಂಗೆ ಮಾಡಿ ಅದೇ ಪ್ರಾಕ್ಟೀಸ್ ದಯವಿಟ್ಟು ಮಾಡ್ಕೋಬೇಡಿ. ಕುಯ್ದ ದಿವಸನೇ ಪಲ್ಪರ್ ಆಗಬೇಕು, ಅಥವಾ 2ನೇ ದಿವಸಕ್ಕಿಂತ ಮೀರಿದ್ರೆ ಅದು ಗುಣಮಟ್ಟ ಕಳ್ಕೊಂತು. ರೆಡ್ ಬೀನ್ಸ್ ನಿಮಗೆ ಆ ಕಾಫಿ ಅರೋಮ, ಆ ಶ್ರೇಷ್ಠತೆನ ಕಳ್ಕೊಳ್ಳುತ್ತೆ. ಹಾಗಾಗಿ 2 ದಿವಸನ ದಾಟಬಾರ್ದು ಅದು. ಮತ್ತು ಅದನ್ನು ಹೆಂಗೆ ಅಂದ್ರೆ ಹಂಗೆ ಗೊಬ್ಬರ ಚೀಲದಲ್ಲೆಲ್ಲ ಪಾರ್ಚ್ಮೆಂಟನ್ನು ಮಾಡಿಸ್ಕೊಬರ್ಬಾರ್ದು. ಫ್ರೆಶ್ ಬ್ಯಾಗ್ ಅಥವಾ ಗೊಬ್ಬರ ಚೀಲ ಆದರೂ ವಾಶ್ ಆಗಿರ್ಬೇಕು. ಅದು ಭಾಳ ಸೆನ್ಸಿಟಿವ್. ಏನಿದ್ರು ಅದು ಅದ್ರದ್ದು ಸ್ಮೆಲ್ಲನ್ನು ಅಬ್ಸರ್ವ್ ಮಾಡುತ್ತೆ. ಅದನ್ನು ನಿಮಗೆ ಅಲ್ಲಿ ಲ್ಯಾಬಲ್ಲಿ ನೋಟಿಸ್ ಆಗುತ್ತೆ, ರಿಜೆಕ್ಟ್ ಮಾಡ್ತಾರೆ. ಹಾಗಾಗಿ ಅದ್ರ ಕಡೆ ಗಮನ ಕೊಡಿ. ಒಣಗ್ಸೋ ಕ್ರಮ, ನಿಮಗೆ 12% ಮಾಯ್ಶ್ಚರ್ಗೆ ಯಾರು ಕಾಫಿ ಹಾಕಿದರೆ ನೋಟ್ ಮಾಡ್ಕೊಳ್ಳಿ. 12% ಮಾಯ್ಶ್ಚರನ್ನ ಮೀರಬಾರ್ದು. 10ರಿಂದ ಒಳಗೆ ಬರಬಾರ್ದು. ಓವರ್ ಡ್ರೈಯೂ ಆಗಬಾರ್ದು, ಅಧಿಕವಾಗಿ ಒಣಗಿಸಬಾರ್ದು, ತೇವಾಂಶನೂ ಇರಬಾರ್ದು. 12%, 11.5, 12 ಆ ಪ್ರಮಾಣದಲ್ಲಿ ನೀವು ಮಾಯ್ಶ್ಚರನ್ನು ಮೇಂಟೈನ್ ಮಾಡ್ಕೋಬೇಕಾಗುತ್ತೆ. ಬ್ಲ್ಯಾಕ್ಸ್ ಪರ್ಸೆಂಟೇಜ್ ಬರಬಾರ್ದು, ರೆಡ್ ಬೀನ್ಸ್ ಬರಬಾರ್ದು. ಯಾವುದೋ ಒಂದು ಲಾಟ್ ಕಾರಣಾಂತರದಿಂದ ಹಾಳಾಯಿತು ಅಂದರೆ ಸಪ್ರೇಟ್ ಇಟ್ಕೊಳ್ಳಿ. ಆ ಲಾಟಿಗೆ ಅದನ್ನು ಮಿಕ್ಸ್ ಮಾಡಬೇಡಿ. ಒಣಗ್ಸೋ ಜಾಗ ಹೆಂಗಂದ್ರೆ ಹಂಗೆ ಸಗಣಿ ಮೇಲೆ, ಮಣ್ಣು ಮೇಲೆ ಹಾಕೋಕ್ಕಾಗಲ್ಲ. ತುಂಬ ಸ್ವಚ್ಛವಾಗಿರಬೇಕು ಕಣ. ಯಾಕೆ ಅಂದರೆ ಅದು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಅದು ಹೋದಾಗ ಅಲ್ಲಿ ನೋಟಿಸ್ ಆಗುತ್ತೆ. ಹಾಗಾಗಿ ಒಂದು ಡ್ರೈಯಿಂಗ್ ಯಾರ್ಡನ್ನು ಚೆನ್ನಾಗಿ ಮಾಡ್ಕೋಬೇಕಾಗತ್ತೆ. ಅಥವಾ ಮೆಕ್ಯಾನಿಕಲ್ ಡ್ರೈಯರ್ಗಳೀಗ ತುಂಬ ಅವೈಲಬಿಲಿಟಿ ಇದೆ ಮಾರ್ಕೆಟಲ್ಲಿ. 3 ಲಕ್ಷ, 4 ಲಕ್ಷ, 8 ಲಕ್ಷ ಹಿಂಗೆ ಡ್ರೈಯರ್ ಸಿಗ್ತಾ ಇದೆ. ಅದರಲ್ಲಿ ಕಾಳು ಮೆಣಸನ್ನು ಒಣಗಿಸ್ಬೋದು, ಕಾಫಿನ ಒಣಗಿಸ್ಬೋದು. ಒಣಗಿಸೋ ಕ್ರಮನ ಅದನ್ನು ಕಲ್ತ್ಕೊಂಡ್ರೆ ಅದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಅದಾದಮೇಲೆ ಒಣಗಿ ಆದಮೇಲೆ ಪ್ಯಾಕಿಂಗು 50 kg 200 ಗ್ರಾಮ್ 200 ಗ್ರಾಮ್ ಪ್ಲಾಸ್ಟಿಕ್ ಚೀಲನೇ ಹಾಕಿ. ಕೆಲವರು ಕಡಿಮೆ ರೇಟಿನ ಚೀಲ ಹಾಕಿದಾಗ ಅಲ್ಲಿ 100 ಗ್ರಾಮ್
ಹೊರಟೋಗಿದೆ. ಯಾಕೆಂದರೆ ಕಳಿಯದಲ್ಲಿ 200 ಗ್ರಾಮ್ ಸ್ಟ್ಯಾಂಡರ್ಡ್ ಇದೆ. 50 kg 200 ಗ್ರಾಮ್ ಪ್ಯಾಕಿಂಗ್ ಮಾಡಿ ಹೊಸ ಚೀಲ, ಫೀಡ್ಸಿನ ಚೀಲಕ್ಕೆ ಹಾಕಬಾರ್ದು, ಗೊಬ್ಬರ ಚೀಲಕ್ಕೆ ಹಾಕಬಾರ್ದು. ಫ್ರೆಶ್ ಬ್ಯಾಗಿಗೆ ನೀವು ಅದನ್ನು ಹಾಕಿ 50 kg 200 ಗ್ರಾಮ್ ಮಾಡಿ, ಮತ್ತು ರೂಮಲ್ಲಿ ಶೇಖರಣೆ ಮಾಡುವಾಗ ಅಲ್ಲಿ ಯಾವುದೇ ಔಷಧಿ ಗೊಬ್ಬರ ಇರಬಾರ್ದು. ಈ ಮೂಲೆಯಲ್ಲಿ ಕಾಫಿ ಇದೆ, ಆ ಮೂಲೆಯಲ್ಲಿ ಗೊಬ್ಬರ ಇದೆ, ಅಥವಾ ಆ ಮೂಲೆಯಲ್ಲಿ ಯಾವುದೋ ಔಷಧಿ ಇದೆ. 2 ತಿಂಗಳಲ್ಲಿ 20 ಅಡಿ ದೂರದಲ್ಲಿರೋದು ಈ ಆ ಸ್ಮೆಲ್ ಈ ಕಾಫಿ ಅಬ್ಸರ್ವ್ ಮಾಡುತ್ತೆ. ಅಷ್ಟು ಸೆನ್ಸಿಟಿವ್ ಕಾಫಿ. ನೀವು ಪೆಪ್ಪರ್ ಅಲ್ಲಿಟ್ಟಿರ್ತೀರಾ, ಇಲ್ಲಿ ನೀವು 2-3 ತಿಂಗಳು ಇಲ್ಲಿಟ್ಟು ರೂಮ್ ಕ್ಲೋಸ್ ಮಾಡಿರ್ತೀರಲ್ಲ, ಅದರಲ್ಲಿ ಪೆಪ್ಪರ್ ಸ್ಮೆಲ್ ಬರುತ್ತೆ. ಹಾಗಾಗಿ ಸಪ್ರೇಟ್ ಅದನ್ನು ಅಷ್ಟು ವಿಶೇಷವಾದ ಬೆಳೆ, ಅಷ್ಟು ಸೆನ್ಸಿಟಿವ್, ಅಷ್ಟೆಲ್ಲ ನೀವು ನಿಗಾ ವಹಿಸ್ಬೇಕಾಗತ್ತೆ. ಕ್ವಾಲಿಟಿ ಅಂತ ಬಂದಾಗ ಅದನ್ನೆಲ್ಲ ನಾವು ಮಾಡ್ತಾ ಇದ್ದೀವಿ. ಗುಣಮಟ್ಟಕ್ಕೆ ಆದ್ಯತೆ ಕೊಡಿ. ಫ್ರೆಶ್ ಬ್ಯಾಗಲ್ಲಿ ಇಟ್ಕೊಳ್ಳಿ. ನೇರವಾಗಿ ಮಣ್ಣಿನ ಮೇಲೆ ಇಡಬೇಡಿ. ಅಲ್ಲಿ ಹಲ್ಗೆ ಹಾಕ್ಬಿಟ್ಟು ಗೋಡನ್ನಲ್ಲಿ ಇಟ್ಕೊಳ್ಳಿ. ಮತ್ತು ತುಂಬ ಇಂಪಾರ್ಟೆಂಟ್ ಅಂದರೆ ಪೆಪ್ಪರ್ 2-3 ವರ್ಷ ಇಟ್ಟು ಕೊಡೋ ಅಂಥದ್ದೆಲ್ಲ ಪದ್ಧತಿ ಇದೆಯಲ್ಲ, ಅಡಿಕೆ ಎಲ್ಲ ಇಟ್ಟು. ಕಾಫಿನ ಅಷ್ಟು ಲಾಂಗ್ ಇಡೋಂಗಿಲ್ಲ. ಆಯಾ ವರ್ಷದಲ್ಲೇ ಮಾರಬೇಕು. 2ನೇ ವರ್ಷಕ್ಕೆ ಹೋಯ್ತು ಅಂತ ಅದು ಗುಣಮಟ್ಟ ಕಳ್ಕೊಳ್ಳುತ್ತೆ, ಅದು ಎಕ್ಸ್ಪೋರ್ಟಿಗೆ ಯೋಗ್ಯ ಅಲ್ಲ, ಎಕ್ಸ್ಪೋರ್ಟ್ ಆಗಲ್ಲ. ಹಾಗಾಗಿ ನೀವು ಬೆಳೆದಿರೋದನ್ನು ಏಪ್ರಿಲ್ ಮೇ ಒಳಗಡೆ, ಪ್ರತಿ ವರ್ಷವೂ ಏಪ್ರಿಲ್ ಮೇ ಸ್ವಲ್ಪ ಪ್ರಮಾಣದಲ್ಲಿ ಒಂದು 5-6 ತಿಂಗಳು ಮ್ಯಾಕ್ಸಿಮಮ್ ಅದ್ರ ಮೇಲೆ ದಯವಿಟ್ಟು ಇಟ್ಕೋಬೇಡಿ. ಪ್ರೈಸ್ ವ್ಯತ್ಯಾಸ ಆಗ್ತಾನೆ ಇರುತ್ತೆ. ಒಂದು ಗುಣಮಟ್ಟದ ಇದರಲ್ಲಿ ಪ್ರೈಸು ಮತ್ತು ಇದನ್ನು ಗುಣಮಟ್ಟ ಇದನ್ನೆಲ್ಲ ನಾವು ಗಮನದಲ್ಲಿ ಇಟ್ಕೊಂಡೇ ಮಾಡಬೇಕಾಗತ್ತೆ. ಅದನ್ನು ಮಾರಾಟ ಮಾಡಿ. ಮಾರಾಟ ಮಾಡೋ ಕ್ರಮ ಹೆಂಗೆ ಅಂದರೆ, ಕಾಫಿ ಇಲ್ಲಿ ನಿಮಗೆ ಪುಣ್ಯಕ್ಕೆ ಇಲ್ಲೆಲ್ಲ ಒಳ್ಳೊಳ್ಳೆ ಸಂಸ್ಥೆಗಳಿದ್ದಾವೆ ದುಡ್ಡಿಗೆ ಗ್ಯಾರಂಟಿಗೆ. ಅಲ್ಲೆಲ್ಲ ನಮ್ಮ ಕಡೆ ಆ ಥರ ಸಂಸ್ಥೆಗಳಿಲ್ಲ. ಚೇರ್ಮನ್ ಅದನ್ನೇ ಬೇಜಾರು ಮಾಡ್ಕೊತಿದ್ರು. ಈ ಥರ ಸಂಸ್ಥೆಗಳಲ್ಲೂ ಇದೊಂದು ನಮಗೆ ಭಾಳ ಹೆಮ್ಮೆ ಪಡೋ ಅಂಥ ವಿಚಾರ. ಕದಂಬ ಮತ್ತು ಈ ಥರದ ಅಸೋಸಿಯೇಷನ್ ಬೆಳಗ್ಗೆನೂ ಹೋಗಿದ್ವಿ ಬೈರಂಬೆನಲ್ಲಿ. ಎಷ್ಟೊಂದು ಸಪೋರ್ಟ್ ಆಗ್ತಾ ಇದೆ ಬೆಳೆಗಾರರಿಗೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು, ಈಗ ಕಾಫಿ ನೀವು ಕೊಟ್ಟ ಆದಮೇಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತಲ್ವಾ. ದೊಡ್ಡ ಸಣ್ಣ ಪುಟ್ಟದಾದರೂ ಕ್ಯಾಶಲ್ಲಿ ಬರ್ಬೋದು. ಬಟ್ 100 ಮೂಟೆ 200 ಮೂಟೆ ಬಂತು ಅಂತ ಅಂದರೆ, 400 ಗಂಟೆ ಬಂತು ಅಂದರೆ ಕೋಟಿಗಟ್ಟಲೆ ನಿಮ್ಮ ಅಕೌಂಟಿಗೆ ದುಡ್ಡು ಬರುತ್ತೆ. ಆ ದುಡ್ಡಿಗೆ ಬಿಲ್ ಕಲೆಕ್ಟ್ ಮಾಡೋದು ಭಾಳ ಇಂಪಾರ್ಟೆಂಟ್. ನೋಟಿಸ್ ಬಂದಾಗ ಸುಮ್ಮನೆ ಯಾರೋ ಕಾಫಿ, ಯಾರೋ ಒಬ್ಬ ಬಂದ ವ್ಯಾಪಾರಿ ತಗೊಂಡ ದುಡ್ಡು ಹಾಕ್ತಾ ನಮ್ಮ ದುಡ್ಡು ಬಂತು ಅಂತ ಸುಮ್ಮನೆ ಕುತ್ಕೋಬೇಡಿ. ಅದಕ್ಕೆ ಬಿಲ್ ಕಲೆಕ್ಟ್ ಮಾಡಬೇಕು ನೀವು. ಮುಂದಿನ ದಿನಗಳಲ್ಲಿ IT ನೋಟಿಸ್ ಬಂದಾಗ ನಿಮಗೆ ಅದು ಲಗತ್ತಾದ ಬಿಲ್ ಇರಲೇಬೇಕು. ಇಲ್ಲ ಅಂದರೆ ಮತ್ತೆ ಅಲ್ಲಿ ನೀವು ತೊಂದರೆಗೊಳಗಾಗ್ತೀರಾ. ಹಾಗಾಗಿ ಯಾರು ರಿಜಿಸ್ಟ್ರೇಟರ್ ಇದ್ದಾರೆ ಅಥವಾ ನಿಮ್ಮ ಅಸೋಸಿಯೇಷನ್ ಇದೆ, ಆ ಮುಖಾಂತರ ನೀವು ಬಿಲ್ ಪಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಮತ್ತು ವೆರಿ ನೆಕ್ಸ್ಟ್ ಡೇ ಪೇಮೆಂಟ್ ಬರುತ್ತೆ. ಇಲ್ಲಿ ನಾನು ಗಮನಿಸ್ದಂಗೆ ಅಷ್ಟೊಂದು ದೊಡ್ಡ ವಹಿವಾಟಲ್ಲಿ ಪೇಮೆಂಟ್ ಸಿಗಲ್ಲ. ಈಗ ಅಡಿಕೆದು ಲೇಟ್ ಆಗುತ್ತೆ, ಪೆಪ್ಪರ್ ಲೇಟ್ ಆಗುತ್ತೆ. ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಕ್ಯಾಶ್ ಕೊಟ್ಟು ಬರೋ ಅಂಥವಿಲ್ಲ. ಕಾಫಿಗೆ ಆ ಥರ ಇಲ್ಲ. ನೀವು 5 ಕೋಟಿದ ಕಾಫಿ ಕೊಟ್ಟರು, 10 ಕೋಟಿದ ಕಾಫಿ ಕೊಟ್ಟರೆ, ಇವತ್ತು ಕೊಟ್ಟರೆ ನಾಳೆ ನಿಮ್ಮ ಮಧ್ಯದ ಒಳಗಡೆ ನಿಮ್ಮ ಅಕೌಂಟಲ್ಲಿ ದುಡ್ಡಿರುತ್ತೆ. ಆ ಥರದ ಒಂದು ಒಳ್ಳೊಳ್ಳೆ ಎಕ್ಸ್ಪೋರ್ಟರ್ಗಳಿದ್ದಾರೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಮತ್ತು ಚೆರಿ ಅಂತ ಬಂದಾಗ, ಆಮೇಲೆ ಪಾರ್ಚ್ಮೆಂಟ್ ವರ್ಸಸ್ ಚೆರಿ ಅಂತ ಬಂದಾಗ ಪಾರ್ಚ್ಮೆಂಟಿಗೆ ಆದ್ಯತೆ ಕೊಡಿ. ಪಾರ್ಚ್ಮೆಂಟು ಪ್ರಾಫಿಟ್. ಪಾರ್ಚ್ಮೆಂಟ್ ಮಾಡೋಕ್ಕಾಗಿಲ್ಲ ಅನ್ನೋದನ್ನು ಗ್ರೀನ್ ಮತ್ತು ಫ್ಲೋಟ್ಸನ್ನು ನೀವು ಚೆರಿ ಮಾಡ್ಕೊಳ್ಳಿ. ಅದರಲ್ಲಿ ಔಟನ್ ಅಂತ ಬರುತ್ತೆ. ಸ್ಟ್ಯಾಂಡರ್ಡ್ ಬಂದು 26.5 ಇಂದ 27 ಅರೇಬಿಕಾ ಬೆಳೆ ಬರಬೇಕು ಒಂದು ಚೀಲಕ್ಕೆ. ರೋಬಸ್ಟ್ ಆದರೆ 26 kg ಸ್ಟ್ಯಾಂಡರ್ಡ್. ಅದರಲ್ಲಿ 24 ಬರುತ್ತೆ, 28 ಬರುತ್ತೆ. ಅದನ್ನೆಲ್ಲ ನೀವು ಮುಂದಿನ ದಿನಗಳಲ್ಲಿ ತಿಳ್ಕೊಳ್ತಾ ಹೋಗಿ. ಮತ್ತು ಇಲ್ಲೊಂದು ಏನಂತಂದರೆ, ನಾನು ಆಗಲೇ ಹೇಳ್ದಂಗೆ ಕಾಫಿಗೆ ಭಾಳ ಸೀರಿಯಸ್ ಆಗಿ ತಗೊಂಡು ಇಲ್ಲಿ ಭಾಳ ಕಾಫಿ ತೋಟಗಳನ್ನ ಬೆಳೆಸೋದಕ್ಕೆ ಸಾಕಷ್ಟು ವಿಪುಲ ಅವಕಾಶ ಇದೆ. ಮನಸ್ಸು ಮಾಡಿ ಗಿಡಗಳನ್ನು ತರಿಸ್ಕೊಂಡು, ಒಂದು ಗುಣಮಟ್ಟದ ಗಿಡಗಳನ್ನು ತರಿಸ್ಕೊಂಡು ಹಾಕೊಳ್ಳಿ. ಮತ್ತು ಮಾರಾಟ ಮಾಡೋದಕ್ಕೆ ನಿಮ್ಮ ಸಂಸ್ಥೆಯವರಿಗೆ ನಾನು ಬೇಕಾದರೆ ಒಳ್ಳೊಳ್ಳೆ ಎಕ್ಸ್ಪೋರ್ಟರ್ನ ನಾನು ಕನೆಕ್ಟ್ ಮಾಡಿ ಕೊಡ್ಬೋದು ಸರ್. ನಮಗೆ ಅಲ್ಲಿ ಏನಿದೆ ಒಳ್ಳೊಳ್ಳೆ ಬಯರ್ಸ್ ಇದ್ದಾರೆ. ನೇರವಾಗಿ ಯಾರ್ದೋ ಒಬ್ಬ ವ್ಯಾಪಾರಿ ಅನ್ನೋಕ್ಕಿಂತನೂ ನೀವು ಕಲೆಕ್ಟ್ ಮಾಡಿ ನೇರವಾಗಿ ಎಕ್ಸ್ಪೋರ್ಟರ್ಗಳೊಂದು 3 ಜನ ಫಾರ್ಮರ್ ಫ್ರೆಂಡ್ಲಿ ಎಕ್ಸ್ಪೋರ್ಟರ್ಗಳಿದ್ದಾರೆ. ಅವರನ್ನು ನೀವು ಭೇಟಿ ಮಾಡಿಸ್ತೀನಿ. ನಾನು ಹಾಸನದಲ್ಲಿದ್ದಾರೆ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡಿ. ಅಸೋಸಿಯೇಷನ್ ಥ್ರೂ ಅಂತ ಅಂದರೆ ಅವರು ಸಪೋರ್ಟ್ ಮಾಡ್ತಾರೆ, ನಿಜವಾಗಿ ಸಪೋರ್ಟ್ ಮಾಡ್ತಾರೆ. ನೀವು ಕ್ವಾಲಿಟಿ ಗುಣಮಟ್ಟ ಮಾಡಿಕೊಂಡು ನೀವು ಎಕ್ಸ್ಪೋರ್ಟ್ ಸಹ ಮಾಡ್ಬೋದು. ಅದಕ್ಕೆ ನಾವು ಏನು ಬೇಕು ಅದನ್ನು ಕಾಂಟ್ಯಾಕ್ಟ್ ಮಾಡಿ ಕೊಡ್ಬೋದು. ಯಾರೋ ಒಬ್ರಿಗೆ ಕೊಡೋ ಬದಲು 1-2 ಜನ ಎಕ್ಸ್ಪೋರ್ಟ್ ಇಟ್ಕೊಂಡ್ರೆ ನಿಮಗೆ ಮುಂದಿನ ದಿನಗಳಲ್ಲಿ ಭಾಳ ಹೆಲ್ಪ್ ಆಗುತ್ತೆ. ನೇರವಾಗಿ ಮಾರಾಟ ಮಾಡ್ದಂಗೂ ಆಗುತ್ತೆ. ಅದ್ರ ಜೊತೆಗೆ ಕಾಫಿನಲ್ಲಿ ವಿಶೇಷವಾಗಿ ಏನಾದ್ರು ಮಾಡೋದಕ್ಕೆ ಪ್ರೀಮಿಯಂ ಕೊಡ್ತಾರೆ. ಅಂದರೆ ಸರ್ಟಿಫಿಕೇಶನ್ ಎಲ್ಲ ಮಾಡ್ತಾರೆ. ಇಲ್ಲಿ ಸಣ್ಣ ಬೆಳೆಗಾರರಿಗೆ ನಿಮಗೆ ಪ್ರೈಸ್ ಕೊಟ್ಟು ವರ್ಷದ ಕೊನೆಯಲ್ಲಿ ಲಕ್ಷಾಂತರ ರೂಪಾಯಿ ಪ್ರೀಮಿಯಮ್ಮು ಬರುತ್ತೆ. ಉದಾಹರಣೆಗೆ ನನ್ನ ತೋಟಕ್ಕೆ ಈ ವರ್ಷ 6 ಲಕ್ಷ ರೂಪಾಯಿ ಅಂದರೆ ಮಾರ್ಕೆಟ್ ಪ್ರೈಸ್ ಸಿಕ್ಕಿದೆ. 6 ಲಕ್ಷ ರೂಪಾಯಿ ಈಗ ಮೊನ್ನೆ ನನಗೆ ಚೆಕ್ ಬಂದಿದೆ.
ಅಂದ್ರೆ ಏನಂದ್ರೆ ಒಂದು ಸರ್ಟಿಫಿಕೇಶನ್, ಒಂದಷ್ಟು ಕಂಡೀಷನ್ಗಳಿದೆ. ಇದೇ ತರ ಮಾಡಬೇಕು, ಈ ಔಷಧಿ ಹಾಕಬಾರ್ದು, ಈ ಗೊಬ್ಬರ ಹಾಕಬಾರ್ದು, ಚೈಲ್ಡ್ ಲೇಬರ್ ತಗೋಬಾರ್ದು, ಈ ಥರದ್ದೆಲ್ಲ ಸುಮಾರು ಈ ಥರ ಇದೆ. ಅದನ್ನೆಲ್ಲ ನಾವು ಆಲ್ರೆಡಿ ಫಾಲೋ ಮಾಡ್ತಾ ಇರ್ತೀವಿ. ಯಾರು ಇವ್ರಿಗೆ ನಮ್ಮ ಕೃಷಿ ಕಾರ್ಮಿಕರನ್ನ ಸರಿಯಾಗಿ ನಡೆಸ್ಕೋಬೇಕು, ಅವ್ರಿಗೆ ಸರಿಯಾದ ಸಂಬಳನ ಕೊಡಬೇಕು, ಈ ಥರ ಕಂಡೀಷನ್ಗಳಿರುತ್ತೆ. ಇಂಥ ತೋಟದಲ್ಲಿ ಇಷ್ಟೇ ಮರ ಇರಬೇಕು, ಇಷ್ಟು ಕಾಡು ಜಾತಿ ಮರಗಳಿರಬೇಕು, ಇದನ್ನೆಲ್ಲ ಫಾಲೋ ಮಾಡಿದ್ದೇ ಆದರೆ ನಿಮಗೆ ಅದರದ್ದು ಒಂದು ಪ್ರೀಮಿಯಸ್ ಅದು ಎಕ್ಸ್ಪೋರ್ಟರ್ ಮುಖಾಂತರ ನಿಮಗೆ ಸಿಗುತ್ತೆ. ಮುಂದಿನ ದಿನಗಳಲ್ಲಿ ಅದನ್ನು ಬೇಕಾದರೆ ನಾನು ಮಾಡಿಕೊಡ್ಬೋದು. ಮತ್ತು ಸ್ಪೆಷಾಲಿಟಿ ಕಾಫಿ, ನೀವು ಅದರಲ್ಲಿ ಗುಣಮಟ್ಟದ ನಾರ್ಮಲ್ ಒಳ್ಳೆ ಕ್ವಾಲಿಟಿ ಮಾಡೋದ್ರ ಜೊತೆಗೆ ಸ್ಪೆಷಾಲಿಟಿ ಕಾಫಿ ಮಾಡಿದ್ರೆ ಭಾಳ ದೊಡ್ಡ ಪ್ರೈಸ್, ಡಬಲ್ ಸಿಗ್ತಾ ಇದೆ. ಕೆಲವರಿಗೆ 10% ಜಾಸ್ತಿ ಸಿಗ್ತಾ ಇದೆ, 15% ಜಾಸ್ತಿ ಸಿಗ್ತಾಯಿದೆ. ಅದ್ರ ಕಡೆನೂ ಗಮನ ಕೊಟ್ಟು ನೀವು ಸ್ಪೆಷಾಲಿಟಿ ಕಾಫಿಗೆ ನೀವು ಒತ್ತು ಕೊಟ್ಟು ಮಾಡ್ಬೋದು. ಕೃಷಿ ಕಾಫಿನ ನಾನು ಗ್ಯಾರಂಟಿ ಕೊಡ್ಬೋದು, 100% ನೀವೇನು ಬೆಳೀತಾ ಇದ್ರಿ ಅದಕ್ಕಿಂತ ಹೆಚ್ಚಿನ ಆದಾಯ ಸಸ್ಟೈನೇಬಲ್. ಏನಂದರೆ 100 ವರ್ಷ ಇದನ್ನ ಇತಿಹಾಸ ಇದೆ, 300-350 ವರ್ಷದ ಇತಿಹಾಸ ಇದೆ ನಮ್ಮ ಬೆಳೆಗೆ. ಇನ್ನು ಸಾವಿರಾರು ವರ್ಷದವರೆಗೂ ಬೇಡಿಕೆ ಇರೋಂಥ ಪದಾರ್ಥ ಅಂದರೆ ಕಾಫಿ ಇಡೀ ಪ್ರಪಂಚದಾದ್ಯಂತ ಹರಡ್ಕೊಂಡಿದೆ. ಪ್ರತಿ ಪ್ರಪಂಚದಲ್ಲಿ ಮೂಲೆ ಮೂಲೆಯಲ್ಲಿ ಇರೋರಿಗೂ ಕಾಫಿ ಬೇಕಾಗಿದೆ. ಆಶ್ಚರ್ಯ ಆಗುತ್ತಲ್ಲ, ಒಂದು ಕಪ್ ಕಾಫಿಗೆ 400 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ. ಅಷ್ಟು ಪ್ರೈಸ್ ಆದ್ರೂ ಬೆಂಗಳೂರಿಗೆಲ್ಲ ಹೋಗಿ ಕುಡೀರಿ ಸರ್, ಸ್ಟಾರ್ ಬಾಕ್ಸಲ್ಲಿ 400 ರೂಪಾಯಿ ಒಂದು ಕಪ್ ಕಾಫಿ. 600 ರೂಪಾಯಿ ಇರೋದು ಇದೆ, 800. ಒಂದು ಕಪ್ ಕಾಫಿಗೆ 400 ರೂಪಾಯಿ ಕೊಟ್ಟು ಕುಡಿತಾ ಇದ್ದಾರೆ ಅಂತ ಅಂದರೆ ಎಷ್ಟು ವಿಶೇಷವ, ಎಷ್ಟು ಮಹತ್ವ ಅಲ್ವಾ. ಹಾಗಾಗಿ ಅದ್ರ ಜೊತೆ ನಾವಿರೋಣ, ಅದ್ರ ಉತ್ಪಾದನೆ ನಾವು ಮಾಡೋಣ, ಲಾಭದಾಯಕವಾಗಿ ಕೃಷಿ ಮಾಡೋಣ. ಸಾಕಷ್ಟು ಟೈಮ್ ತಗೊಂಡಿದ್ದೀನಿ, ಇನ್ನು ಮುಗ್ದಿಲ್ಲ. ನಾನು ಪ್ರಶ್ನೆಗಳೇನಾದ್ರು ಇದ್ದರೆ ಊಟದ ನಂತರ ಸಂವಾದ ಕಾರ್ಯಕ್ರಮದಲ್ಲಿ ಮಾತಾಡೋಣ. ಇನ್ನೊಂದಷ್ಟು ವಿಚಾರಗಳಿದೆ, ಡಾಕ್ಟ್ರು ಮಾತಾಡುವಾಗ ಒಟ್ಟಿಗೆ ಏನಾದ್ರು ವಿಚಾರಗಳೇ ಬಂದರೆ ನಾವು ಅದನ್ನು ಮಾತಾಡೋಣ. ಥ್ಯಾಂಕ್ ಯು, ಭಾಳ ಖುಷಿ ಆಗ್ತಾಯಿದೆ. ಒಂದಷ್ಟು ಜನ ಸೇರ್ಕೊಂಡಿದ್ದೀರಾ, ಎಷ್ಟು ಆಸಕ್ತಿಯಿಂದ ಕೇಳ್ತಾ ಇದ್ದೀರಾ, ನಿಜವಾಗ್ಲೂ ಖುಷಿ ಆಗ್ತಾಯಿದೆ. ಈ ಆಸಕ್ತಿ ಇತ್ತು ಅಂದರೆ ನಿಮ್ಮ ತೋಟದಲ್ಲಿ ಕಾಫಿ ಚೆನ್ನಾಗಿ ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಥ್ಯಾಂಕ್ ಯು. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.